ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪುಷ್ಯ ಮಾಸದ ಗುರುವಾರ ಶ್ರೀ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದ ಸಂಭ್ರಮದ ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅದರಲ್ಲೂ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯಿಂದ ನರಳುತ್ತಾ ಇದ್ದೀರಿ. ಅತಿಯಾದ ಮೂತ್ರ ವಿಸರ್ಜನೆ ಹೋಗ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಮೂತ್ರ ವಿಸರ್ಜನೆಯನ್ನು ಮಾಡತಕ್ಕಂಥ ಸಮಯದಲ್ಲಿ ಉರಿ ಬರ್ತಕ್ಕಂಥದ್ದಾಗಲಿ, ಕೈ ಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ಒಂದು ದಾವರ ಆಗ್ತಕ್ಕಂಥದ್ದಾಗಲಿ, ಸಾಕಷ್ಟು ಆಯಾಸ ಆಗ್ತಕ್ಕಂಥದ್ದಾಗಲಿ, ಸುಸ್ತಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಒಂದಿಷ್ಟು ಪರಿಣಾಮಗಳು. ಹಾಗಾಗಿ ಇಂತಹ ಪರಿಣಾಮಗಳಿಗೆ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥದ್ದೇ ಮಧುಮೇಹ ನಿವಾರಣೆ. ಅದರಲ್ಲೂ ಈಗ ಚೂರ್ಣದ ರೂಪದಲ್ಲೂ ಕೂಡ ಲಭ್ಯವಿದೆ, ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ಎರಡೂ ರೀತಿ ಇರ್ತಕ್ಕಂಥ ಮೆಡಿಸನ್ನನ್ನು ಕೂಡ, ಆ ಒಂದು ಔಷಧವನ್ನು ಕೂಡ ತಾವು ಸ್ವೀಕರಿಸ್ಬೋದು. ಯಾಕೆ ಅಂತಂದರೆ ಚೂರ್ಣ ಒಂದು ವೇಳೆ ಕಹಿ ಆಗತ್ತೆ ಎಂಬತಕ್ಕಂಥ ಕಾರಣದಲ್ಲಿ ಮಾತ್ರೆಯ ರೂಪದಲ್ಲೂ ಕೂಡ ತಾವು ಅದರ ಸೇವನೆಯನ್ನು ಮಾಡ್ಕೊಳ್ಬೋದು. ಮತ್ತೊಂದು ವಿಶೇಷ ಏನಪ್ಪಾ ಅಂತಂದರೆ ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಎಂಬತಕ್ಕಂಥದ್ದಿಲ್ಲ. ಅಂದರೆ ಬೇರೆ ರೀತಿ ಇರತಕ್ಕಂಥ ಪರಿಣಾಮಗಳು ದೇಹಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ಆಯುರ್ವೇದದ ಔಷಧಿ. 10 ದಿನಗಳಲ್ಲಿ ನಿಮ್ಮ ದೇಹದ ಸಾಕಷ್ಟು ಬದಲಾವಣೆಯನ್ನು ತಾವು ಕಂಡುಕೊಳ್ಬೋದು, ಬೇರೊಂದು ರೀತಿ ಸಮಸ್ಯೆಗಳಿಲ್ದಿರ. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣೆ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಾವೆಲ್ಲರೂ ಕೂಡ ಒಂದು ದರ್ಶನವನ್ನು ಮಾಡ್ಕೊಂಡು ಬಂದ್ರಿ. ಏನಪ್ಪ, ಮುಂಡರಗಿಯಲ್ಲಿ ನೆರವೇರಿರ್ತಕ್ಕಂಥ ಕಾರ್ಯಕ್ರಮ. ಮುಂಡರಗಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನ ಬಹಳ ಅದ್ಭುತವಾಗಿ, ವಿಶೇಷವಾಗಿ ವಿಜೃಂಭಣೆಯಿಂದ ನೆರವೇರಿತ್ತು. ಅಲ್ಲಿ ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ವೇದಿಕೆಯ ಕಾರ್ಯಕ್ರಮ ಹೇಗಾಯಿತು, ಗುರುಜಿಯವರ ಒಂದು ಆಶೀರ್ವಚನ ಆಗಲಿ, ಯಾವ ರೀತಿ ನೆರವೇರಿತು, ಅಯೋಧ್ಯ ಶ್ರೀ ರಾಮಚಂದ್ರನ ಕುರಿತಾಗಿ ಒಂದು ಕಲ್ಪನೆಯನ್ನು ತಿಳಿಸಿರ್ತಕ್ಕಂಥದ್ದಾಗಲಿ, ಅದನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ದರ್ಶನವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಮುಂಡರಗಿಯಲ್ಲಿ ನೆರವೇರಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಪೂಜಾನುಷ್ಠಾನದ ವೇದಿಕೆ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ ಇದೇ ಬರ್ತಕ್ಕಂಥ ಶನಿವಾರ. ಇನ್ನು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಯಾಕೆಂದರೆ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಅಯೋಧ್ಯದ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯವನ್ನು ಇದೇ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ತಾವು ದರ್ಶನವನ್ನು ಮಾಡ್ತಾ ಇದ್ದೀರಿ. ಅಯೋಧ್ಯ ಶ್ರೀರಾಮಚಂದ್ರನ ಕುರಿತಾಗಿ ಒಂದಿಷ್ಟು ಕಥಾಶ್ರವಣ ಆಗಿರ್ಬೋದು, ಅಯೋಧ್ಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಕ್ಕಂಥದ್ದಾಗಿರ್ಬೋದು. ಯಾಕೆಂದರೆ ಕಂಡು ಕಾಣದಂಥ ಒಂದಿಷ್ಟು ವಿಚಾರಗಳನ್ನು ನಾವು ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಅಯೋಧ್ಯ, ನನಗಂತೂ ಒಂದು ಆಸೆ ಇದೆ, ನಾನು ಗುರುಗಳಿಬ್ಬರು ಹೋಗಿ ಒಮ್ಮೆ ಅಯೋಧ್ಯ ಶ್ರೀರಾಮ ಮಂದಿರದ ದರ್ಶನದ ಜೊತೆಗೆ ಶ್ರೀರಾಮಚಂದ್ರ ಅಲ್ಲಿ ಓಡಾಡಿರ್ತಕ್ಕಂಥದ್ದಾಗಲಿ, ಆ ಅಯೋಧ್ಯ ನಗರ ಏನೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಕೆಲವೊಂದಷ್ಟು ವಿಚಾರಗಳು ನಮಗೆ ಗೊತ್ತು, ಅದು ಕಣ್ಣಿಗೆ ಬೀಳುತ್ತೆ. ಆದರೆ ಕಂಡು ಕಾಣದಂಥ ವಿಸ್ಮಯಗಳು ಸಾಕಷ್ಟು ಇದ್ದಾವೆ ಅಯೋಧ್ಯದಲ್ಲಿ. ಆ ಸರಿಯೂ ನದಿ ಆಗಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಶ್ರೀರಾಮಚಂದ್ರ ಓಡಾಡಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ಸಾಕಷ್ಟು ವಿವಿಧ ರೀತಿಗಳಲ್ಲಿ ವೈಭವಪೂರಿತವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ನಾವು ಹಾಗೆ ಮರೆತು ಹೋಗಿದ್ದೇವೆ. ಅದೆಲ್ಲವೂ ಕೂಡ ಮರುಕಳಿಸ್ಬೇಕು. ಹಾಗಾಗಿ ಒಮ್ಮೆ ಮತ್ತು ನಾನು ನನ್ನ ತಂದೆಯವ್ರಿಗೊಂದು ಆಸೆ ಏನಪ್ಪ ಅಂತಂದರೆ ಅಯೋಧ್ಯ ಹತ್ತ ನಾವೆಲ್ಲರೂ ಕೂಡ ಪಯಣವನ್ನು ಮಾಡಿ ಅಲ್ಲಿ ಶ್ರೀರಾಮಚಂದ್ರನ ದರ್ಶನವನ್ನು ಮುಗಿದಾದ ನಂತರ ತಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಹೇಳಿ. ಹೇಗೆ ಇನ್ನೇನು ಆಗೋ ಈಗೋ ಅಂತಂದರೆ ಆಯಿತು, ಇವತ್ತು ದಿನ ಎಷ್ಟು 18 ಆಯಿತು, 19, 20, 21 ಇನ್ನು 3 ದಿವಸ ಕಳೆದು ಬಿಟ್ರೆ
ಅಯೋಧ್ಯ ಶ್ರೀ ರಾಮ ಮಂದಿರದ ಉದ್ಘಾಟನಾ ಸಮಾರಂಭ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಈಗಾಗಲೇ ಶ್ರೀರಾಮಚಂದ್ರನ ಒಂದು ವಿಗ್ರಹವೂ ಕೂಡ ತಲುಪಿರ್ತಕ್ಕಂಥದ್ದಾಯಿತು. ಅದೆಲ್ಲವೂ ಕೂಡ ಆ ಒಂದು ಗರ್ಭಗುಡಿನಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥ ಸಮಯವೂ ಕೂಡ ಇನ್ನೇನು ಸನ್ನಿಹಿತವಾಗುತ್ತೆ. ಐತಿಹಾಸಿಕ ಕ್ಷಣವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಸಮಯ. ಇವತ್ತಿನ ದಿವಸ ಬರೀ ಭಾರತದಲ್ಲಿ ಇದರ ಬಗ್ಗೆ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಇದರ ಒಂದು ಸಂತಸದ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥವ್ರಿದ್ದಾರೆ. ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಯೋಧ್ಯ ಅಂಬತಕ್ಕಂಥ ಒಂದು ವಿಚಾರ ನಮ್ಮ ಮನಸ್ಸಲ್ಲಿ ಬಂದಿದ ತಕ್ಷಣ ಬರೀ ನೋವು, ನಲಿವು, ಸಂಕಷ್ಟಗಳು, ಯಾರೆಲ್ಲ ಪ್ರಾಣತ್ಯಾಗವನ್ನು ಮಾಡಿದ್ರು ಅಯೋಧ್ಯ ಶ್ರೀರಾಮ ಮಂದಿರಕ್ಕೋಸ್ಕರ, ಬರೀ ಅದೇ ಮನಸ್ಸಿಗೆ ಬರುತ್ತೆ. ಅಯೋಧ್ಯ ಅಂದಿದ ತಕ್ಷಣ ಓ ಬಿಡಪ್ಪ, ಅಲ್ಲಿನ ಹೋರಾಟ ಇವತ್ತಿಗೂ ಕೂಡ ಶ್ಲಾಘನೀಯ ಎಂಬತಕ್ಕಂಥ ವಿಚಾರನೆ ಬರುತ್ತೆ. ಆದರೆ ಈಗ ಅಯೋಧ್ಯ ಶ್ರೀರಾಮಚಂದ್ರನ ಆ ಒಂದು ನೂತನವಾಗಿರ್ತಕ್ಕಂಥ ದೇವಸ್ಥಾನದ ಉದ್ಘಾಟನಾ ಸಮಾರಂಭ, 500 ವರ್ಷಗಳ ಸತತ ಪ್ರಯತ್ನ, ಸಾಕಷ್ಟು ಜನರ ಜೀವನ ಬಲಿದಾನ, ಇವತ್ತಿನ ದಿವಸ ಇಂತಹದ್ದೊಂದು ಐತಿಹಾಸಿಕ ಕ್ಷಣವನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದಿದೆ. ಸಾಕಷ್ಟು ದೈವಿಕ ಶಕ್ತಿಯನ್ನು ಉಳ್ಳಂತಹ ಸಾನ್ನಿಧ್ಯ ಅಂತಲೇ ಹೇಳ್ಬೋದು ಅಯೋಧ್ಯ ಶ್ರೀರಾಮಚಂದ್ರನ ಸಾನ್ನಿಧ್ಯ. ಅಯೋಧ್ಯ ಶ್ರೀರಾಮಚಂದ್ರನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಶ್ರೀಂ ಭಾರತೀ ರಮಣಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदि शंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರುಪಾದಗಳನ್ನು ನಮಸ್ಕಾರ ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಬಗ್ಗೆ ಪ್ರತಿ ಕ್ಷಣದ ಒಂದೊಂದು ಮಾತನ್ನು ಹೇಳ್ತಾ ಇದ್ದರೆ, ಆಡುವ ಪ್ರತಿ ಮಾತು ನನಗೆ ಅವಕಾಶ ಸಿಗೋದಿಲ್ವಲ್ಲ ಅಂತಕ್ಕಂಥದ್ರ ಒಂದು ಅಸೂಯೆ ಶುರುವಾಗಿಬಿಡುತ್ತೆ. ಯಾಕೆಂದರೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಗೆ ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯುವಂತಹದ್ದಿದೆಯಲ್ಲ, ಆ ಕಾತುರತೆ ಅದು ಸಾಮಾನ್ಯವಾದ್ದಲ್ಲ. ಎಷ್ಟೋ ಜನ್ಮಗಳ ಪುಣ್ಯ, ಇಂತಹದ್ದೊಂದು ಸೌಭಾಗ್ಯ. ಅಂತಹದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಇನ್ನು ಈ ಚಿಕ್ಕ ವಯಸ್ಸಲ್ಲಿ ತಾನು ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹ ಇವತ್ತು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆ ಮೂಲ ಸಾನ್ನಿಧ್ಯವನ್ನು ಸೇರಿಕೊಳ್ಳುತ್ತೆ. ನಾನು ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹ ಇವತ್ತು ಅಯೋಧ್ಯದಲ್ಲಿ ನಿಲ್ಲುತ್ತೆ ಅಂತಕ್ಕಂಥ ಆ ಮನಸ್ಸು, ಆ ತಂದೆ ತಾಯಿ, ಆ ಮಕ್ಕಳು, ಆ ಮನೆ ಪರಿಸರ, ಅಬ್ಬಬ್ಬಾ, ಪ್ರತಿ ಸೆಕೆಂಡು ಸಹಿತ ಕಳೀತಕ್ಕಂಥ ಒಂದೊಂದು ಕ್ಷಣವೂ ಅದು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅದೊಂದು ಅದೃಷ್ಟ. ಅದು ನನಗನ್ಸುತ್ತೆ ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹದ ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿ ಅವನ ಪೂರ್ವಜನ್ಮದ ವೃತ್ತಾಂತವನ್ನೇನಾದ್ರು ತೆಗೆದ್ರೆ ಸಿಕ್ಕಿದ್ರೆ ಬಹುಶಃ ಅವನು ದೈವಶಿಲ್ಪಿಯಾಗಿ ದೇವಶಿಲ್ಪಿಯಾಗಿ ಹಿಂದೆ ಯಾವುದೋ ಒಂದು ಅಂಶದಲ್ಲಿ ಹುಟ್ಟಿದಾನೇನೋ ಎಂಬಂಥ ರೀತಿ ನನಗೆ ಭಾಸವಾಗುತ್ತೆ. ಅದೃಷ್ಟ ಇದು. ಎಂತೆಂಥ ಶಿಲ್ಪಿಗಳಿಲ್ಲ, ಎಂತೆಂಥ ವಿಶ್ವಕರ್ಮದಲ್ಲಿ ಎಂತೆಂಥ ಶಿಲ್ಪಿಗಳಿಲ್ಲ, ಎಷ್ಟು ಜನ ಕಲಾವಿದರಿಲ್ಲ. ಆದರೆ ಎಲ್ಲರನ್ನೂ ಹೀಗಂದು ಇಲ್ಲಿ ಬಂದು ಈ ಮನೆ ಬಾಗಿಲಲ್ಲಿ ಅದೃಷ್ಟ ನಿಂತ್ಕೊಳ್ತಲ್ಲ, ಭಾಳ ಹೆಮ್ಮೆ ಅದು. ಕರ್ನಾಟಕದಲ್ಲಿ ಹುಟ್ಟಿ ಜಗದ್ಗುರುಗಳಾದಂತಹ ಆದಿಶಂಕರನ ಪ್ರತಿಷ್ಠಾಪನೆಗೆ ಆದಿಶಂಕರನ ವಿಗ್ರಹ ಕೆತ್ತನೆ ಮಾಡಿದ್ರು. ಅದಾದ ನಂತರ ಸಿಕ್ಕಂಥ ಸೌಭಾಗ್ಯ ಇದು. ಅದಕ್ಕೆ ಹೇಳೋದು, ಮೊದಲು ಗುರು, ಅನಂತರ ದಾರಿದೀಪ. ಗುರುಗಳ ಗುರುವಾರದ ಈ ಶುಭ ದಿನದಂದು ಗುರುಗಳಾದಂತಹ ಜಗದ್ಗುರುಗಳಾದಂತಹ ಆದಿಶಂಕರರ ಪ್ರತಿಷ್ಠಾಪನೆಗೆ ವಿಗ್ರಹ ಕೆತ್ತನೆ ಮಾಡಿದರೆ ಆ ಸೌಭಾಗ್ಯ, ಗುರುಗಳ ಕೃಪಾಶೀರ್ವಾದ, ಇಡೀ ಜಗತ್ತು ನಿನ್ನ ತಿರುಗಿ ನೋಡುವ ಥರ ನಾನು ಮಾಡ್ತೀನಿ ಅಂತ ಹೇಳಿ ಗುರು ಕೊಟ್ಟಂಥ ವಿದ್ಯೆ ಇವತ್ತಿನ ದಿವಸ ಅಂತಹ ಒಂದು ಅದ್ಭುತವಾದಂಥ ಒಂದು ಕಲ್ಪನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಅಯೋಧ್ಯ ಶ್ರೀರಾಮಚಂದ್ರನ ಒಂದು ದೇವಸ್ಥಾನದ ಬಗ್ಗೆ ನಾವೇನೋ ಮಾತಾಡಿದ್ವಿ. ರಾಮಭಂಟ ಹನುಮನ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭವೂ ಕೂಡ ಇದೇ ತಿಂಗಳಲ್ಲಿ ಬರ್ತಾ ಇದೆ.
ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮ. ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 26 ಶುಕ್ರವಾರ ಜನವರಿ ಬಹಳ ವಿಶೇಷವಾಗಿ ಇರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಬ್ರಹ್ಮ ಕಳಶಾಭಿಷೇಕ, ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 26ನೇ ತಾರೀಕು. ಆ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ವಿಜಯನಗರ, ಪರಂಗಿಪೇಟೆ, ಬಂಟ್ವಾಳ ತಾಲೂಕಿನ ಅಂದರೆ ಮಂಗಳೂರು ಕಡಲ ತೀರ ಮಂಗಳೂರು ಬಂಟ್ವಾಳ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದೇ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ರಾಮನನ್ನು ಹೇಗೆ ಕೊಂಡಾಡ್ತಾ ಇದ್ದೀವೋ ರಾಮಭಕ್ತ ಹನುಮನನ್ನು ಕೂಡ ನಾವು ಅಷ್ಟೇ ಕೊಂಡಾಡೋಣ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಹನುಮನ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ದಿನ ವಿಶೇಷತೆ ಹಾಗೂ ರಾಶಿಫಲವನ್ನು ಸಹಿತ ನಾವು ನಿಲ್ಲಿಸೋದು ಬೇಡ, ಶುರು ಮಾಡಿದ್ದೀವಿ, ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗೋಣ. ಹಾಗೆ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಬಗ್ಗೆ ಎಷ್ಟು ಮಾತಾಡಿದ್ರು, ಎಷ್ಟು ವಿಚಾರಗಳ ಮಂದಿಗೆ ಹಂಚಿಕೊಂಡ್ರು, ಅಲ್ಲಿಂದ ಅಯೋಧ್ಯೆಯಿಂದ ಬರುವಂಥ ಒಂದೊಂದು ಸುದ್ದಿಗಳನ್ನು ನೋಡ್ತಾ ಇದ್ದರೆ ನಾವಿನ್ನೂ ಇಲ್ಲಿದ್ದೀವಲ್ಲ, ನಾವು ಅಯೋಧ್ಯೆ ಹೊರಡಬೇಕಾಗಿತ್ತು, ಅಯೋಧ್ಯೆಯಲ್ಲಿ ನಮ್ಮದೇನಾದ್ರು ಒಂದು ಸೇವೆ ಸಲ್ಲಿಸಬೇಕಾಗಿತ್ತು, ನಾವು ಸಹಿತ ಆ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಮಹದಾಸೆ ಇಡೀ ದೇಹದ ರೋಮದಲ್ಲೂ ಸಹಿತ ಕಿಚ್ಚೆದ್ದೇಳುತ್ತೆ. ಅದರಲ್ಲೂ ಅಯೋಧ್ಯಾನಗರ ಶ್ರೀರಾಮಚಂದ್ರನ ಆಲಯ, ನೂತನವಾಗಿ ಕಟ್ಟಡ ಆಗಿರ್ತಕ್ಕಂಥ ಆಲಯದ ಹತ್ರ ಅಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಇಲ್ಲಿ ಕೆತ್ತನೆ ಮಾಡಿರ್ತಕ್ಕಂತಹ ವಿಗ್ರಹ, ಇಲ್ಲಿ ಸಿದ್ಧವಾಗಿರ್ತಕ್ಕಂಥ ವಿಗ್ರಹ ಇವತ್ತು ಅಯೋಧ್ಯಾನಗರಕ್ಕೆ ಸೇರಿ ಅಯೋಧ್ಯಲ್ಲಿ ನಿಂತಿದೆ ಅಂದರೆ ಅದೆಷ್ಟು ಅದ್ಭುತ. ಆ ವಿಗ್ರಹವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪರಿ ಇತ್ತಲ್ಲ, ಅದಕ್ಕೆಷ್ಟು ಪ್ರೋಟೋಕಾಲ್ ಇದೆ, ಅದರ ಮುಂದೆ ಇರ್ತಕ್ಕಂಥ ಸೆಕ್ಯೂರಿಟಿ ಎಷ್ಟಿದೆ, ಅಷ್ಟು ಟೈಟ್ ಸೆಕ್ಯೂರಿಟಿನಲ್ಲಿ ರಾಮದೇವರ ವಿಗ್ರಹವನ್ನು ದೇವಾಲಯದ ಭಾಗಕ್ಕೆ ತೆಗೆದುಕೊಂಡು ಬಂದಾಯಿತು, ದೇವಸ್ಥಾನದ ಗರ್ಭಗುಡಿಗೆ ಬಂದಾಯಿತು. ಆದರೆ ಆ ಬರುವಾಗ ರಾಜ ಗಾಂಭೀರ್ಯ ಇತ್ತಲ್ಲ ನೋಡಿ, ಆ ವಿಗ್ರಹಕ್ಕೆ ಎಷ್ಟು ಶಕ್ತಿ. ಒಂದು ಅರ್ಥ ಮಾಡ್ಕೊಳ್ಳಿ, ವಿಗ್ರಹ ಮಾಡಿರೋ ಕೈನ ನಾವು ಗುರುತಿಸಬೇಕು. ರಾಮದೇವರ ವಿಗ್ರಹಕ್ಕೆ ಸಿದ್ಧವಾಗಿರುವಂತಹ ಕಲ್ಲು ಎಲ್ಲಿಂದು? ನಮ್ಮ ಕರ್ನಾಟಕದ್ದದು. ಕರ್ನಾಟಕಕ್ಕೂ ಅಯೋಧ್ಯೆಗೂ ಎಂಥ ಅವಿನಾಭ ಸಂಬಂಧ ನನಗನ್ಸುತ್ತೆ. ಬಹುಶಃ ಈ ಕಲ್ಪನೆ ನಿಮ್ಮೆಲ್ಲರಲ್ಲೂ ಬಂದಿರ್ಬೋದೇನೋ, ನನಗಂತೂ ಬಂದಿದೆ. ಇದನ್ನೆಲ್ಲ ಮಾಡ್ತಿರ್ತಕ್ಕಂಥದ್ದು ತನ್ನ ಒಡೆಯನಾದಂಥ ಶ್ರೀರಾಮಚಂದ್ರನಿಗೆ ತನ್ನ ಸದ್ಭಕ್ತನಾದಂಥ ದೇಹದ ರೋಮದಲ್ಲೂ ಸಹಿತ ರಾಮನಾಮವನ್ನೇ ಪಠನೆ ಮಾಡ್ತಿರ್ತಕ್ಕಂಥ ಸ್ವತಃ ಹನುಮನೇ ನಿಂತು ಈ ಕಲ್ಲನ್ನು ಸೆಲೆಕ್ಟ್ ಮಾಡಿದ್ನೇನೋ, ಹನುಮನೇ ನಿಂತು ಈ ಶಿಲ್ಪಿಯನ್ನು ಗುರುತಿಸಿದನೇನೋ. ಹಾಗೆ ಕರ್ನಾಟಕಕ್ಕೆ ಇಷ್ಟು ಹೆಚ್ಚು ಆದ್ಯತೆ ಸಿಗಬೇಕಾದ್ರೆ, ನಾನು ಬರಬೇಕಾದ್ರೆ ಇದು ಮೊಬೈಲಲ್ಲಿ ತಿರುಗಿಸ್ತಾ ನೋಡ್ತಾ ಇದ್ದೆ, ರಾಮನಗರದಲ್ಲಿರ್ತಕ್ಕಂಥ ಒಬ್ಬ ಕಲಾವಿದ ರಾಮನಗರದ ವಾದ್ಯವನ್ನು ಅಂದರೆ ಮಂಗಳವಾದ್ಯವನ್ನು ಬಾರಿಸುವಂಥ ಒಬ್ಬ ಕಲಾವಿದ, ಅವನ್ನು ಗುರುತಿಸಿ ಗೋಪಾಲ್ಜಿಯವರು ಇದರಲ್ಲಿ ಅಯೋಧ್ಯೆಯಿಂದ ಕರೆ ಮಾಡಿ, ರಾತ್ರಿ ನೀನು ನಿನ್ನ ಕಡೆ ಒಂದು 10 ಜನ ತಂಡ ನೀವು ಬಂದು ರಾಮದೇವರ ಸೇವೆ ಒಂದು 15 ದಿವಸ 20 ದಿವಸ ನೀವು ಇಲ್ಲಿ ಮಾಡಬೇಕು ಅಂತ ಅಯೋಧ್ಯೆಯಿಂದ ಕರೆ ಬಂತು ಅಂತ ಹೇಳಿದ್ರು. ಎಂತಹ ಅದ್ಭುತ! ಕರ್ನಾಟಕಕ್ಕೆ ಎಂಥ ಸೌಭಾಗ್ಯನಪ್ಪ ಇದು. ಕರ್ನಾಟಕದ ಜನತೆ ನಿಜಕ್ಕೂ ನಾವು ಅದೃಷ್ಟ ಮಾಡಿದ್ದೀವಿ. ಆ ಅದೃಷ್ಟ ನಮಗೆ ಬರಬೇಕಾದ್ರೆ ಕಾರಣ ಯಾರು ಗೊತ್ತೇನೋ? ಇಲ್ಲೇ ಹುಟ್ಟಿರೋ ಹನುಮ. ಬಹುಶಃ ನನಗನ್ಸುತ್ತೆ ಅಯೋಧ್ಯಾನಗರದ ಸಂಪೂರ್ಣ ಈ ಬಾರಿ ರಾಮದೇವರ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹನುಮನೇ ಜವಾಬ್ದಾರಿ ತಗೊಂಡಿರೋದು. ಹನುಮ ಜವಾಬ್ದಾರಿ ತಗೊಂಡು ಯಾರ್ಯಾರನ್ನ ಕರೆಸಬೇಕು ಅಯೋಧ್ಯೆಗೆ ಎಂಬತಕ್ಕಂಥ ಚಿಂತನೆಯನ್ನು ಮಾಡಿ ಅಂಥವ್ರಿಗೆ ಆಹ್ವಾನ ಕೊಟ್ಟು ಇಂಥದ್ದೇ ಕೆಲಸ ಮಾಡಬೇಕು, ನನ್ನ ಒಡೆಯನಾದಂಥ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಗೆ ನೀನು ಮಾಡುವ ಕೆಲಸ ಇದು ಅಂತ ಜವಾಬ್ದಾರಿಯನ್ನು ಒಪ್ಪಿಸಿದಾರೇನು. ಅದಕ್ಕಾಗೇ ಮೈಸೂರಿನ ಸಮೀಪ ಇರತಕ್ಕಂತಹ ಕಲ್ಲನ್ನು ಹುಡುಕಿದ್ರು, ಮೈಸೂರಲ್ಲಿರ್ತಕ್ಕಂಥ ಶಿಲ್ಪಿಯನ್ನು ಹುಡುಕಿದ್ರು, ರಾಮನಗರದಲ್ಲಿರ್ತಕ್ಕಂತಹ ಒಳ್ಳೆ ಮಂಗಳವಾದ್ಯ ಬಾರಿಸುವಂಥ ಕಲಾವಿದರನ್ನು ಹುಡುಕಿದ್ರು. ಅಷ್ಟು ದೂರಕ್ಕೆ ಯಾಕೆ ಹೋಗಬೇಕು? ನನ್ನದೊಂದು ಸೌಭಾಗ್ಯ. ನಾನು ಅದನ್ನೇ ಹೇಳೋಣ ಅಂತ ಬಂದಿರಲಿಲ್ಲ. ಆಶ್ರಮ ಇರ್ತಕ್ಕಂಥ ಸಾನ್ನಿಧ್ಯದೆಲ್ಲ ರಾಮ ಮಂದಿರದ ಪಾಯಕ್ಕೆ ಕಲ್ ಹೋಗಿದ್ದು ದೊಡ್ಡ ನಿಜಕ್ಕೂ ಒಬ್ಬ
ನನ್ನ ಜೀವನನೂ ಸಾರ್ಥಕ ಆಯಿತು. ಆಮೇಲೆ ಮತ್ತೊಂದು ವಿಶೇಷ ಅಂದ್ರೆ ಗುರುಗಳೇ, ಆ ಕಾರ್ಯಕ್ರಮ ಅಂದ್ರೆ ಆ ರಾಮ ಮಂದಿರದ ಪಾಯಕ್ಕೆ ಹೋಗಿರ್ತಕ್ಕಂಥ ಕಲ್ಲು ಅದು ಹೇಗೆ ಹೋಯ್ತು, ಅದ್ರ ಪೂಜಾನುಷ್ಠಾನ ಹೇಗೆ ಮಹರ್ಷಿ ಮಂದಿರದಲ್ಲಿ ನೆರವೇರ್ತು, ಆ ಕಾರ್ಯಕ್ರಮನ ಇದೇ ಬರ್ತಕ್ಕಂಥ ಭಾನುವಾರ ಕೈಗಳಿಗೆ ಸಿಕ್ತಲ್ಲ. ಹೌದು ಗುರುಗಳೇ, ಇದೇ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ಅದನ್ನು ದರ್ಶನ ಮಾಡಬಹುದು ಗುರುಗಳೇ. ಈ ಕೈಗಳಿಗೆ ಆ ಕಲ್ಲುಗಳನ್ನು ಸ್ಪರ್ಶಿಸಿ ಪೂಜೆ ಮಾಡೋ ಭಾಗ್ಯ ನಂದಾಯಿತು. ಹೌದು ಗುರುಗಳೇ. ಬೆಂಗಳೂರಿನ ಉತ್ತರ ಯಲಹಂಕ ಸಾದಹಳ್ಳಿ ಕಲ್ಲು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಅಡಿಗಲ್ಲು, ಅಂದರೆ ಮೊದಲನೇ ಪಾಯಕ್ಕೆ ಹಾಕಿರ್ತಕ್ಕಂಥ ಕಲ್ಲು. ನಮ್ಮ ಮಹರ್ಷಿ ಮಂದಿರದ ಹತ್ರ ಇವತ್ತು ಸಾಲಿಗ್ರಾಮ ನೋಡಿ, ಇವತ್ತು ಲಕ್ಷ್ಮೀಬೋರ ಸ್ವಾಮಿಯ ಸಾನ್ನಿಧ್ಯ ಏನಿದೆ, ಈ ಸಾನ್ನಿಧ್ಯದ ಆವರಣದ ಕಲ್ಲುಗಳು ಅಂದರೆ ಅದು ತಪ್ಪಾಗಲಾರದು. ಅಂತಹ ಸಾದಹಳ್ಳಿ ಅಲ್ಲಿಂದ ತಂದಿರತಕ್ಕಂಥ ಕಲ್ಲನ್ನು ಪ್ರಪ್ರಥಮವಾಗಿ ಪೂಜೆ ಮಾಡಿ, ಆ ಪೂಜೆಯ ನೆನಪು ಆ ಒಂದು ಸಿಹಿ ನೆನಪಿರಲಿ ಅಂತೇಳಿ ಅಂದಿನ ಪೇಜಾವರ ಶ್ರೀಗಳು, ಗೋಪಾಲ್ಜಿಯವರು, ಹಾಗೆ ಸಾಕಷ್ಟು ಜನ ಮುಖಂಡರು, ವಿಶ್ವ ಹಿಂದೂ ಪರಿಷತ್ತು ಅವರು ಇವರು ಎಲ್ಲರೂ ಸಾಕಷ್ಟು ಜನ ಮುಖಂಡರು ಎಲ್ಲರ ಸಮ್ಮುಖದಲ್ಲಿ ಪೂಜೆಯನ್ನು ನಡೆಸಿ ಅದಕ್ಕೊಂದು ಚಾಲನೆ ಕೊಟ್ಟರಲ್ಲ. ಆ ಚಾಲನೆ ಕೊಡುವಂಥ ಸುಂದರ ಗಳಿಗೆ ನಮ್ಮ ಮಹರ್ಷಿ ಮಂದಿರದ ಸಮೀಪ ನಡೆದಿದೆ. ಮಹರ್ಷಿ ಮಂದಿರದಲ್ಲಿ ಅದರ ನೆನಪಿಗಾಗಿ ವಿಶ್ವಮಾತೆ ಗೋಮಾತೆ ಎಂಬತಕ್ಕಂಥ ಧ್ವನಿ ನಿಮ್ಮ ಆನಂದ್ ಗುರುಜಿಯವ್ರದ್ದು ಏನಿದೆಯೋ ಅದೇ ಪ್ರಕಾರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗೋವನ್ನು ಮತ್ತು ಒಂದು ಹಸು ಕರುಗಳನ್ನು ಅಮೃತಶಿಲೆಯಲ್ಲಿರ್ತಕ್ಕಂಥ ಅಮೃತಶಿಲೆಯ ಒಂದು ಹಸು ಕರುಗಳನ್ನು ಅಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದರ ನೆನಪಿಗಾಗಿ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿದಾಗ ನಮ್ಮ ಹೂಡಿ ವಿಜಯ್ ಕುಮಾರ್ ಅವ್ರನ್ನ ಕೇಳಿದಾಗ ಎರಡನೇ ಮಾತಾಡ್ದಿರ ಹಿಂದಲೇ ಆ ಗೋವು ಕರುವನ್ನು ತರಿಸ್ಕೊಡುವಂಥ ಒಂದು ಕೆಲಸವನ್ನು ನಮ್ಮ ಹೂಡಿ ವಿಜಯ್ ಕುಮಾರ್ ಅವ್ರು ಮಾಡಿದ್ರು. ಅಂದರೆ ಸಮಯ ಬಂದಾಯಿತು ಅಲ್ಲಿಗೆ. ಅಂದಿನಿಂದ ಇಂದಿನವರೆಗೂ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ನಿತ್ಯವೂ ಅನ್ನೊಂದು ವಿಶೇಷವಾದ ಕಾರ್ಯಕ್ರಮ ನೋಡಿದ್ರೆ ಇದೆಲ್ಲ ಹೇಗಾಯಿತು, ಹೇಗೆ ಬಂತು, ಹೆಂಗೆ ನಡೀತು ಒಂದೂ ಅರ್ಥವಾಗ್ತಿಲ್ಲ. ಅಂದರೆ ಎಲ್ಲವೂ ಹನುಮನೇ ಕಾರಣ. ಕರ್ನಾಟಕದ ಹನುಮ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆ ಸುಂದರವಾದಂಥ ಆಲಯದ ಬಗ್ಗೆ, ನನ್ನ ಒಡೆಯನಿಗೊಂದು ಆಲಯ ಕಟ್ಟಬೇಕು, ನನ್ನ ಒಡೆಯನಿಗೊಂದು ಅರಮನೆ ಮಾಡಬೇಕು ಅಂತ ಹೇಳಿ ಆ ಜವಾಬ್ದಾರಿಯನ್ನು ಹೊತ್ತಂಥ ಹನುಮ ಇಷ್ಟೆಲ್ಲ ಕಾಯಕವನ್ನು ಮಾಡಿಸಿದ್ದಾರೆ ಅಂದರೆ ಖಂಡಿತ ತಪ್ಪಲ್ವೇ ಅಲ್ಲ. ಇದು ಶಾಸನಗಳಲ್ಲಿ ಬರೆಯುವಂಥದ್ದು, ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥದ್ದು. ಇಲ್ಲಾಂದರೆ ನಮ್ಮ ಕರ್ನಾಟಕಕ್ಕೆ ಇಷ್ಟೊಂದು ಸುವರ್ಣಾವಕಾಶನ? ದೇವಾಲಯದ ಅಡಿಗಲ್ಲು, ಮೊದಲನೇ ಪಾಯದ ಕಲ್ಲು, ಆ ದೊಡ್ಡ ದೊಡ್ಡ ಕಲ್ಲುಗಳು, ಆ ದಿಮ್ಮೆಗಳನ್ನು ಮೊದಲು ಹಾಕಿರ್ತಕ್ಕಂಥದ್ದು ನಮ್ಮ ಸಾದಹಳ್ಳಿಗೆ ಇಟ್ಟಿದ್ದು, ಸಾದಹಳ್ಳಿ ಎಂದು. ಕರ್ನಾಟಕದ ಸಾದಹಳ್ಳಿ ಕಲ್ಲು ಅಂದರೆ ಇವತ್ತಿಗೂ ಸಹಿತ ಅದಕ್ಕೊಂದು ಚರಿತ್ರೆ ಇದೆ. ಆ ಕಲ್ಲು ಅದು ಮೊದಲನೇ ಪೂಜೆ ಮಾಡಿರ್ತಕ್ಕಂತಹ ಕೈಗಳು ನಮ್ಮದು, ನಮ್ಮ ಅದೃಷ್ಟ, ನಮ್ಮ ಪೂರ್ವಜನ್ಮದ ಪುಣ್ಯ, ನನ್ನ ತಂದೆ ತಾಯಿ ಆಶೀರ್ವಾದ. ಅದಾದ ನಂತರ ಶಿಲ್ಪಿ, ಆ ಒಂದು ಮೂಲ ವಿಗ್ರಹಕ್ಕೆ ಬೇಕಾಗಿರುವ ಕಲ್ಲು ಅದು ಕರ್ನಾಟಕದ್ದು. ಒಬ್ಬೊಬ್ಬ ನಿಜಕ್ಕೂ ಹೇಳಬೇಕಂದ್ರೆ ಈ ಒಂದೊಂದು ಮಾತು ಆಡ್ತಾ ಇದ್ರೆ ಮೈಯೆಲ್ಲ ಜುಮ್ಮನ್ನತ್ತೆ. ನನ್ನ ಮಾಧ್ಯಮದ ಇತಿಹಾಸದಲ್ಲಿ ಇಲ್ಲಿವರೆಗೂ ನಾನು ಇಷ್ಟೊಂದು ಇದರಲ್ಲಿ ಇಷ್ಟು ಸಂತೋಷಪಟ್ಟು ನನಗೊಂದು ಹೆಮ್ಮೆಯಿಂದಾನೆ ಇದು ನನ್ನ ಮನೆ ಕೆಲಸ, ನನ್ನೂರಿನ ಕೆಲಸ ಅಥವಾ ನನ್ನ ಸ್ವಾಮಿಯ ಕೆಲಸ ಅಂತ ತಿಳಿದು ಇಷ್ಟು ಹತ್ತಿರಕ್ಕೆ ನಿಂತು ಮಾತಾಡೋದಾಗಲಿ ಅಥವಾ ಆ ಮಾತಲ್ಲಿ ಏನು ಹೆಚ್ಚು ಕಮ್ಮಿ ಆಗುತ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಬರುವ ಪದಗಳು ಇದು ನನ್ನ ಕಂಟ್ರೋಲ್ ಇಲ್ದಿರೇ ಬರ್ತಾ ಇದೆ. ಅಂದರೆ ಇದಕ್ಕೆ ಅಷ್ಟು ವೈಭವೀಕರಿಸುವಂಥದ್ದಿದೆ, ಅಷ್ಟು ಒಂದು ಅದ್ಭುತ ಇದೆ. ಇಷ್ಟಕ್ಕೆಲ್ಲ ಕಾರಣ ಹನುಮ ಒಬ್ಬನೇ. ನಾನಂತೂ ಹೃದಯದಲ್ಲಿ ಗಟ್ಟಿ ಮನಸ್ಸು ಮಾಡಿಟ್ಟಿದ್ದೇನೆ, ಇದು ಯಾರು ಏನು ಬೇಕಾದರೂ ತಿಳ್ಕೊಳ್ಳಿ, ಕರ್ನಾಟಕದಲ್ಲಿ ಹನುಮ ಹುಟ್ಟಿ ತನ್ನ ಒಡೆಯನಿಗೆ ಒಂದು ಅರಮನೆಯನ್ನು ಕಟ್ತಿದ್ದಾನೆ, ಅಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಒಂದು ಆ ಮರು ಇತಿಹಾಸವನ್ನು ಸೃಷ್ಟಿಪಡಿಸ್ತಾ ಇದ್ದಾನೆ. ಅದಕ್ಕೆ ಮೂಲ ಕಾರಣ ಹನುಮ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು, ಅಯೋಧ್ಯೆ ಆತ ಇವತ್ತಿನ ದಿವಸ ಅಲ್ಲಿ ನೆರವೇರ್ತಾ ಇರತಕ್ಕಂಥ ಸಾಕಷ್ಟು ಕೈಂಕರ್ಯಗಳು ನಮ್ಮ ಕರ್ನಾಟಕದ್ದೇ. ಯಾಕೆ ಅಂತಂದರೆ ಪಾಯವು ಕೂಡ ನಮ್ಮ ಕರ್ನಾಟಕದ ಕಲ್ಲು, ಅಲ್ಲಿನ ಮೂಲ ವಿಗ್ರಹ ಅಂದರೆ ಆ ಒಂದು ಪ್ರಾಣ ಪ್ರತಿಷ್ಠಾಪನೆಗೊಳ್ತಾ ಇರತಕ್ಕಂಥ ವಿಗ್ರಹವೂ ಕೂಡ ನಮ್ಮ ಕರ್ನಾಟಕದ್ದು. ಕರ್ನಾಟಕದ್ದೇನೋ ಸತ್ಯ, ಆ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥವ್ರೂ ಕೂಡ ನಮ್ಮ ಕರ್ನಾಟಕದವ್ರೆ ಅಲ್ವಾ. ಅದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಇರಲಿ, ವಿಚಾರಗಳು ಹೇಳ್ತಾ ಹೋದರೆ ಅದಕ್ಕೆ ಕೊನೆಯೇ ಇರೋದಿಲ್ಲ, ವಿಚಾರಧಾರೆ ಹರ್ಕೊಂಡು ಹೋಗ್ತಾನೆ ಇರುತ್ತೆ. ಇನ್ನು ಪಂಚಾಂಗ ಶ್ರವಣ ಆಗಿಲ್ಲ ಅಲ್ವಾ, ಈಗ ಮುಗಿಸೋಣ ಗುರುಗಳೇ ಪಂಚಾಂಗ ಶ್ರವಣ. ಖಂಡಿತ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಮಾತು ತಪ್ಪಿಡ್ತೀವಿ ಅನ್ನೋ ನಾವು ಅನ್ಸುತ್ತೆ. ಹೌದು, ಅಯೋಧ್ಯ ರಾಮ ದಿನ ಕಳೆದಂಗೆಲ್ಲ ಕ್ಷಣ ಕ್ಷಣಕ್ಕೂ ಸಹಿತ ಹತ್ತತ್ರ ಆಗ್ತಾ ಇದೆ. ಇನ್ನು ರಾಮರಲ್ಲಿ ನಿಂತ್ಕೋಬೇಕು, ರಾಮರಾಜ್ಯವಾಗಬೇಕು, ಪ್ರತಿಯೊಬ್ಬರ ಕಷ್ಟ ದೂರ ಆಗಬೇಕು, ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿ ನಿಂತ್ಕೊಳ್ಬೇಕು. ಇವತ್ತು ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ ಎಷ್ಟು ವೈಭವೀಕೃತವಾಗಿದೆಯೋ, ಎಷ್ಟೇ ಆದರೂ ವಿಷ್ಣುವಿನ ದಶಾವತಾರ ಅದು ಹಾಗೇ ಇರುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಒಂದು ಚಿತ್ರದಲ್ಲೂ ಸಹಿತ ಇದೇ ತರಹ ಈ ವಿಗ್ರಹಗಳೇ
ಇವತ್ತಿನ ದಿವಸ ಇದೇ ಆ ಗರ್ಭಗುಡಿಯಲ್ಲಿರುವಂಥ ವಿಗ್ರಹದ ಒಂದು ಪ್ರತಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ರಾಮದೇವರು ಅಭಯವನ್ನು ಕೊಡ್ತಿದ್ದಾನೆ, ಜಗನ್ಮಾತೆಯಾದಂಥ ಸೀತೆ ಅಭಯವನ್ನು ಕೊಡ್ತಿದ್ದಾಳೆ, ಆಶೀರ್ವಾದ ಮಾಡ್ತಿದ್ದಾಳೆ. ಆದರೆ ಆ ರಾಮ ಸೀತೆಯರ ಪಕ್ಕದಲ್ಲಿ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕೈಕಟ್ಟಿ ನಿಂತಿದ್ದಾನೆ ಭಗವಂತ ಲಕ್ಷ್ಮಣ. ಅಂದರೆ ಅಣ್ಣನ ಮಾತಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಪಿತೃವಾಕ್ಯ ಪರಿಪಾಲಕನಾದಂಥ ಶ್ರೀರಾಮಚಂದ್ರನ ಆ ಪ್ರತಿ ಕ್ಷಣದ ಒಂದು ಅಭಯದ ನುಡಿ ಅಂಜಲಿಬದ್ಧನಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೈಕಟ್ಟಿ ನಿಂತಿರ್ತಕ್ಕಂಥ ಒಂದು ಭಂಗಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಇದೆಲ್ಲದಕ್ಕೂ ಮೂಲ ಹನುಮ ಏನೂ ಗೊತ್ತಿಲ್ಲ ಅನ್ನೋ ಥರ ಸೈಲೆಂಟಾಗಿ ತಲೆ ಬಗ್ಗಿಸ್ಕೊಂಡು ಕೂತಿದ್ದಾನೆ. ಹಾಗೆ ಇಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ರಾಮ ಸೀತೆ ಲಕ್ಷ್ಮಣ, ಅದರಲ್ಲೂ ಹನುಮ, ಆ ಹನುಮನ ನೋಡಲಿಕ್ಕೆ ಎಷ್ಟು ಆನಂದ ಆಗುತ್ತೆ. ಹನುಮ ನೋಡಿ ಎಷ್ಟು ಅದ್ಭುತವಾದಂಥ ರೀತಿ ಕೈ ಜೋಡಿಸಿ ತಾನು ಶ್ರದ್ಧೆಯಿಂದ ಭಕ್ತಿಯಿಂದ ನನಗೇನೂ ಅರಿವಿಲ್ಲ, ನೀನು ತೋರಿಸಿದರೆ ಮಾತ್ರ ಎಲ್ಲ, ನಿನ್ನಿಂದಲೇ ಜಗತ್ತೆಲ್ಲ, ಈ ಜಗತ್ತಿನಲ್ಲಿ ನೀನು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ ಎಂಬತಕ್ಕಂಥ ಆ ನುಡಿಯನ್ನು ಪ್ರತಿ ಕ್ಷಣದಲ್ಲೂ ಸಹಿತ ತನ್ನ ರೋಮದಲ್ಲೂ ಸಹಿತ ರಾಮನಾಮವನ್ನು ಜಪ ಮಾಡಿ ಸಾರ್ತಾ ಇರತಕ್ಕಂಥ ಒಂದು ಭಂಗಿಯನ್ನು ನಾವು ನೋಡ್ಬೋದು. ರಾಮ ಸೀತೆ ಲಕ್ಷ್ಮಣರ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸನ್ನು ತಂದುಕೊಡಲಿ. ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು, ಎಲ್ಲ ಬಂಧುಗಳಿಗೂ ಸಹಿತ ಎಲ್ಲರಿಗೂ ಸಹಿತ ರಾಮರ ಅನುಗ್ರಹ ಉಂಟಾಗಲಿ ಅಂತ ನಾನು ರಾಮದೇವರನ್ನ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ, ಜಾನಕಿ ರಾಮ ಪಟ್ಟಾಭಿರಾಮ, ರಾಮ ಕೋದಂಡ ರಾಮ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ಉತ್ತರಾಯಣಿ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 18/1/2024 ಗುರುವಾರ, ಅಷ್ಟಮಿ, ರೇವತಿ ನಕ್ಷತ್ರ. ಇವತ್ತು ರೇವತಿ ನಕ್ಷತ್ರ ಮಹಾನಕ್ಷತ್ರದಲ್ಲಿರ್ತಕ್ಕಂಥ ಈ ಶುಭಗಳಿಗೆ ಇವತ್ತು ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ ತಾವೆಲ್ಲರೂ ಸಹಿತ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ದೇವಾಲಯಗಳ ಶುದ್ಧೀಕರಣಕ್ಕೆ ತಾವು ಮುಂದಾಗಬೇಕು. ಯಾಕೆಂದರೆ ನಮಗೊಂದು ಅವಕಾಶ ಅಂತೂ ಸಿಗಬೇಕು ನಿಜ. ನಾವೆಲ್ಲರೂ ಅಯೋಧ್ಯತ್ತ ಹೊರಡಬೇಕು, ಅಯೋಧ್ಯೆಯಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು. ಆದರೆ ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರನ ಸಾನ್ನಿಧ್ಯಕ್ಕೆ ಎಲ್ಲರೂ ಹೋಗಿ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಮನಸ್ಸಲ್ಲಿ ತಂದುಕೊಂಡು ನಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ದೇವಾಲಯಗಳನ್ನು ಶುದ್ಧೀಕರಿಸಿ ಆ ದೇವಾಲಯಗಳ ಅಭಿವೃದ್ಧಿಗಾಗಿ ಒಂದಷ್ಟು ನಾವು ಪಣತೊಟ್ಟು ನಿಂತರೆ ಅಯೋಧ್ಯೆ ಎಂಬತಕ್ಕಂಥದ್ದು ಎಲ್ಲರ ಚಿತ್ತ ಅಯೋಧ್ಯೆ ಅಂತ ಅಂತಾರಲ್ಲ, ಆ ಅಯೋಧ್ಯೆ ಒಂದು ಕಡೆ ಅಲ್ಲ, ಇಡೀ ಭಾರತ ದೇಶವೇ ಅಯೋಧ್ಯೆ ಆಗಬೇಕು. ಇಡೀ ಭಾರತ ದೇಶ ಭರತಖಂಡ ಅಯೋಧ್ಯೆ ಆದರೆ ಅದು ರಾಮರಾಜ್ಯದ ಕಲ್ಪನೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ರು. ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ ಗುರುಗಳೇ? ಇವತ್ತಿನ ದಿನದ ರಾಶಿಫಲ ಖಂಡಿತ ರಾಶಿಫಲವನ್ನು ಬಹಳ ಬೇಗ ತಗೊಳ್ಬೇಕು, ಬೇಗ ನಿಮಗೆ ಆದಷ್ಟು ನಮ್ಮ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಮಾತೇ ಇತ್ತು. ಆದರೆ ಏನು ಮಾಡೋದು, ಆಡುವ ಪ್ರತಿ ಮಾತಲ್ಲೂ ಸಹಿತ ರಾಮ 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 ಆ ರಾಮನಾಮವನ್ನು ನಿರಂತರದಂತೆ ಮಾತಾಡುವಂತಹ ಕಾಲದಲ್ಲಿ ಎಲ್ಲೋ ನನ್ನ ಮಾತಿನಂತೆ ನಡ್ಕೊಳ್ಳೋಕೆ ಆಗ್ತಿದೆಯೋ ಇಲ್ಲೋ ಅಂತಕ್ಕಂತಹ ಒಂದು ಮನಸ್ಸಲ್ಲಿ ನನಗೆ ಒಂದು ಬಾಧೆ ಶುರುವಾಗಿದೆ. ಆದರೂ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವದ ಆ ಶುಭಗಳಿಗೆ ಬರುವವರೆಗೂ ನನ್ನ ಮಾತು ನನ್ನ ಕೈಲಿರೋದೇ ಇಲ್ಲ. ನಾನು ಯಾವ ಹಿಡಿತದಲ್ಲೂ ಸಿಗದಕ್ಕಾಗದಂಥ ರೀತಿಯಲ್ಲಿ ಆಗಿಬಿಟ್ಟಿದ್ದೀವಿ. ಯಾಕೆಂದರೆ ಪ್ರತಿ ಕ್ಷಣನೂ ಸಹಿತ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಮೂಲ್ಯವಾದಂಥ ವಿಚಾರಗಳೇ ಇದೆ. ಆ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಎಂಬತಕ್ಕಂಥ ಮಹದಾಸೆ ಈ ನಿಮ್ಮ ಆನಂದ್ ಗುರುಜಿ ಹೃದಯದಲ್ಲಿ ಪ್ರತಿ ಕ್ಷಣವೂ ತುಂಬಿತಿರುತ್ತೆ. ಹಾಗಾಗಿ ರಾಶಿಫಲದ ಸ್ವಲ್ಪ ಸಮಯ ಹಾಗೂ ಈಗ ಇವತ್ತು ಹೋಯಿತು, ಆದರೆ ನಾಳೆ ಹೀಗಾಗೋದು ಬೇಡ. ನಾಳೆ ಇನ್ನೂ ಬೇಗನೆ ತೊಗೊಳ್ಳೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಅಲ್ಲೂ ನನ್ನ ಪ್ರಯತ್ನ ಮಾತ್ರನೇ. ಎಲ್ಲವೂ ವಿಧಿ ಲಿಖಿತ ಅಂತ ಹೇಳ್ತಾರಲ್ಲ, ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ, ಆತನ ಕೈಲೇ ಎಲ್ಲವೂ ಆಟ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆಡುವಂತಹ ಮಾತಾಗಲಿ, ಮಾಡುವಂಥ ಕೆಲಸ ಆಗಲಿ, ಇವತ್ತು ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯ ಪ್ರತಿ ಸಾಕಷ್ಟು ವಿಶೇಷವಾದಂಥ ಫಲದಲ್ಲಿ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ.
ಮೇಷರಾಶಿಯವರಿಗೆ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ, ನೀವು ಮಾಡುವಂಥ ಕೆಲಸಕ್ಕೆ ಒಂದು ಒಳ್ಳೆಯ ಮನ್ನಣೆ, ಹಣಕಾಸಿನ ವಿಚಾರ ಇರಲಿ, ಕುಟುಂಬದಲ್ಲಿ ಇರ್ತಕ್ಕಂಥ ನೆಮ್ಮದಿ ಇರಲಿ, ಅಥವಾ ಯಾವುದೇ ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಒಳ್ಳೆ ಮನಸ್ಸಿನಿಂದ ತಾವೇನು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಅದ್ಭುತವಾದಂತಹ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು, ನಿಮ್ಮ ಮನೆಯ ಪ್ರಾಂತ್ಯದಲ್ಲಿ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ ಆ ಅಶ್ವತ್ಥ ವೃಕ್ಷ ಅಥವಾ ಅರಳಿ ವೃಕ್ಷ, ಈ ಅಶ್ವತ್ಥಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ತಾವು ಮಾಡುವಂಥ ಕೆಲಸದಲ್ಲಿ ಆರ್ಥಿಕ ಪರಿಸ್ಥಿತಿ ಇರಲಿ, ವ್ಯಾಪಾರ ಇರಲಿ, ವ್ಯವಹಾರಗಳಾಗಲಿ, ವಿದ್ಯಾರ್ಥಿಗಳು ಓದಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಲಿ, ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಆರೋಗ್ಯ ಸರಿ ಇಲ್ದಿರ ಒಂದಷ್ಟು ಜನ ನೋವು ಪಡ್ತಿದ್ರಲ್ಲ, ಇವತ್ತು ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬಹುದು. ಹಾಗಾಗಿ ಬಹಳ ಅದ್ಭುತವಾದಂಥ ವಿಶೇಷವಾದಂಥ ದಿನ ಇವತ್ತು ವೃಷಭ ರಾಶಿಯವರಿಗೆ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ತೆಗೆದುಕೊಳ್ಳುವಂಥ ನಿಲುವು ಬಹಳ ಯೋಚನೆ ಮಾಡಿ ತೆಗೆದುಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇದರ ಜೊತೆಗೆ ತಾವು ಮಾಡಬೇಕಾದ್ದು ಒಂದಷ್ಟು ಗೋಕ್ಷೀರವನ್ನು, ಅಂದರೆ ಒಂದು ಲೋಟ ಹಸು ಹಾಲನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಆ ಹಾಲು ನಿಮ್ಮ ಕೈಯಿಂದ ಮತ್ತೊಬ್ಬರ ಕೈ ಕೊಡುವಂಥದ್ದಾಗಲಿ. ನಿಮ್ಮ ಕರಹಸ್ತದಿಂದ ಒಂದು ಲೋಟ ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಮತ್ತೊಬ್ಬರಿಗೆ ಕೊಟ್ಟಿದ್ದೇ ಆದರೆ ಇವತ್ತು ಸಾಕಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ತಾವು ಚಿಂತನೆ ಮಾಡ್ತಿರ್ತಕ್ಕಂಥ ರೀತಿ, ತಮ್ಮ ಒಂದು ಮನಸ್ಸಿನ ವೇಗ, ಬಹುಶಃ ಭಗವಂತ ಆತ ಕೊಟ್ಟರೆ ಎಲ್ಲವನ್ನೂ ಸಹಿತ ಹೀಗೆ ನೀವು ಸ್ವಾಗತಿಸಬಹುದು, ಅದನ್ನು ಆರಾಧಿಸಬಹುದು, ಅದರಿಂದ ಲಾಭವನ್ನು ಗಳಿಸಬಹುದು. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಅದರ ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚು ಲಾಭವನ್ನು ತರತಕ್ಕಂಥದ್ದಾಗುತ್ತೆ. ಆದರೆ ಒಂದಿಷ್ಟು ವ್ಯಾಪಾರ ವ್ಯವಹಾರಗಳು ಮಾಡುವಾಗ, ಲೇವಾದೇವಿ ಮಾಡುವಾಗ, ಅಥವಾ ಯಾರಾದರೂ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಿದ್ರೆ, ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥವ್ರಿಗೆ, ರೈತರಾಗಲಿ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಲಿ, ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಉಂಟಾಗಬಹುದು. ಅದರಲ್ಲೂ ನಿಮ್ಮ ಆತ್ಮೀಯರು, ಕುಟುಂಬದ ಸದಸ್ಯರು ಭಾಳಷ್ಟು ಹತ್ತಿರದಲ್ಲಿರ್ತಕ್ಕಂಥವರಿಂದ ಒಂದಷ್ಟು ತೊಂದರೆಗೊಳಗಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಬಹಳ ಜೋಪಾನದ ಕಾಲ, ಎಚ್ಚರಿಕೆಯ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಎಲ್ಲನ ಒಂದು ಕಡೆ ವ್ಯತ್ಯಾಸ ಆಗುತ್ತೆ. ಇದೊಂದು ಸಮಯ ದಾಟಿದ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ತಮ್ಮ ಕರಹಸ್ತದಿಂದ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿದ್ದೇ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವಂಥ ಯಾವುದೇ ಕೆಲಸ ಆದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಒಳ್ಳೆ ಮನಸ್ಥಿತಿಯಿಂದ ಶಾಂತಿಯಿಂದ ಆಲೋಚನೆ ಮಾಡಿದ್ರೆ ಮಿಥುನ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದರೂ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ನಿಮ್ಮ ಪ್ರಯಾಣ ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯ ನಮಸ್ಕಾರದಿಂದ ಪೂರ್ವಕ್ಕೆ ನಿಮ್ಮ ಪ್ರಯಾಣವನ್ನು ಬೆಳೆಸಿದ್ದೇ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ಆಡುವ ಮಾತಿನ ಬಗ್ಗೆ ಭಾಳ ಜೋಪಾನ ಇರಬೇಕು. ಯಾರಾದರೂ ರೌದ್ರ ಪಡಿಸಿದ್ರೆ ಅಥವಾ ಗಲಾಟೆ ಕದನಗಳಾದರೆ ಅಥವಾ ಅಲ್ಲಿ ಜಗಳ ಆಗುತ್ತೆ ಅನ್ನೋಂಥ ಸನ್ನಿವೇಶ ಇದ್ದರೆ ಮೊದಲು ನೀವು ಅಲ್ಲಿಂದ ಜಾಗವನ್ನು ಬದಲಾಯಿಸಬೇಕು. ಜಗಳ ಆಗೋ ಕಡೆ ಅಥವಾ ನಿಮ್ಮ ಬುದ್ಧಿ ಚೈತನ್ಯ ಸರಿ ಇಲ್ದಿರ ಇದ್ದರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ ನಿಮಗೆ ಗೋಚರಿಸಿದ್ರೆ ಮುಂಚಿತವಾಗಿ ನೀವು ಸ್ಥಳವನ್ನು ಬದಲಾಯಿಸಿದ್ರೆ ಅದೃಷ್ಟ ನಿಮ್ಮದಾಗುತ್ತೆ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಭಾರವನ್ನು ಹೆಗಲ ಮೇಲೆ ಹೊರಬೇಕಾಗತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿವೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿ ಗುರುಗಳೇ. ಹಾ ನಮಸ್ತೆ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಆಯ್ತಮ್ಮ, ಕೇಳುವಂತ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ಸುಜಾತ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ.
ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ನಮ್ಮ ಮಗನ ಬಗ್ಗೆ ಇದು ಮದುವೆ ಬಗ್ಗೆ ಒಂದು ಸ್ವಲ್ಪ ಅವನು 3-4 ವರ್ಷದಿಂದನೂ ಹುಡುಕ್ತಾವಿ, ಎಲ್ಲೂ ಸಿಗ್ತಾನೆ ಇಲ್ಲ, ಅಡ್ಜಸ್ಟ್ ಆಯ್ತಾ ಇಲ್ಲ. ಹ್ಞೂ ಹ್ಮ್ ಮಗ ಏನು ಓದಿದ್ದಾನೆ? ಇದು ನಮ್ಮ ಮಗ ಒಂದು SSLC ಓದೋನೆ ಗುರುಗಳೇ. ಅದು ಪ್ಯಾಟ್ರಿಗೆ ಹೋಯ್ತಿದ್ದ, ಈಗ ಪ್ಯಾಟ್ರಿಗೆ ಹೋಯ್ತಾವನೆ. ಹ್ಞೂ ಎಲ್ಲೂ 4 ವರ್ಷದಿಂದನೂ ಹುಡುಕ್ತಾವಿ, ಎಲ್ಲೂ ಸಿಗ್ತಾನೆ ಇಲ್ಲ. ಹಾಂ ಮಗ ಇದ್ದಾನ ಹತ್ತಿರದಲ್ಲಿ? ಹಾ ಮಗ ಅಲ್ಲಿದ್ದಾನಮ್ಮ, ನಿಮ್ಮ ಜೊತೆಲಿದ್ದಾನೆ ಈಗ? ಅವನೇ ಅವನೇ ಅವನೇ. ಹಾಂ ಕೊಡಮ್ಮ, ಫೋನ್ ಕೊಡು. ಹಾ ಸರಿ ಗುರುಗಳೇ. ನೆವಿನ 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 ಗುರುಗಳು ಫೋನ್ ಮಾಡ್ತಾರೆ ಇದ್ದಾರೆ. ಹಲೋ. ನಮಸ್ಕಾರ ಗುರುಗಳೇ. ನಮಸ್ತೆಪ್ಪ, ಏನು ಮಾಡ್ತಿದ್ದೀರಿ? ಗುರುಗಳೇ, ಇದು ಫ್ಯಾಕ್ಟ್ರಿ ಹೋಗ್ತಿದೆ. 10 ವರ್ಷ ಆಯ್ತು ಫ್ಯಾಕ್ಟ್ರಿ ಹೋಗಿ. ಹ್ಞೂ ಅದು ಈಗ ಒಂದು 2 ವಾರದಿಂದ ಕೆಲಸ ಡೌನ್ ಅಂದ್ಬಿಟ್ಟು ರಜಾ ಕೊಟ್ಬಿಟ್ಟವ್ರೆ. ಓಹೋ. ಅವ್ರು ಬೇಕಾದವ್ರಿಗೆ ಕರ್ಕೊಂಡು ಇದ್ದು ಕೆಲಸ ಕೊಡ್ತಾರೆ. ನಮಗೆ ಕೇಳಿದ್ರೆ ಇನ್ನೂ ಇಲ್ಲ, ಹೇಳ್ತೀನಿ ಅಂತಾರೆ. ಒಂದು ಕೆಲಸ ಮಾಡು, ನೀನು ಅವ್ರ ಹತ್ರ ಹೋಗಿ ಕೈ ಅಡ್ಡಿ ನಿಂತ್ಕೊಳ್ಳೋದಕ್ಕಿನ್ನ ನಿನ್ನ ಕೈಯಲ್ಲಿ ವಿದ್ಯೆ ಇದೆ, ಏನಾದರೂ ಒಂದು ಸ್ವಂತ ಉದ್ಯೋಗ ಅಂತ ಮಾಡು. ನಾವೊಂದು ಮದುವೆ, ಒಂದು ಜೀವನ, ಒಂದು ನಮ್ಮದೇ ಆದಂತಹ ಒಂದು ಬದುಕು, ಅಥವಾ ನಾವು ಇನ್ನೊಬ್ಬರ ಜೀವನಕ್ಕೆ ಒಂದು ಬೆಳಕಾಗಿ ನಿಂತ್ಕೋಬೇಕಾದ್ರೆ ಮೊದಲು ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮನಸ್ಸಿಗೆ ನಾವಿರ್ತಕ್ಕಂಥ ರೀತಿ ನೀತಿನೂ ಸ್ವಲ್ಪ ಬದಲಾಯಿಸ್ಕೋಬೇಕಲ್ವಾ? ಅದಕ್ಕಾಗಿ ನೀನು ಸ್ವಂತವಾಗಿ ಏನಾದ್ರು ಮಾಡು. ನೀನು ಸ್ವಂತವಾಗಿ ಏನು ಮಾಡಿದ್ರು ಭಾಳ ಬೇಗ ಗೆಲ್ತೀಯ. ನಿನ್ನಲ್ಲಿ ಅಂತಹ ಒಂದು ಅದೃಷ್ಟ ಇದೆ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಚೆನ್ನಾಗಿರೋದ್ರಿಂದ, ನಿನ್ನ ಸ್ವರದಲ್ಲಿ ಆ ಶಕ್ತಿ ಇರೋದ್ರಿಂದ ನೀನು ಸ್ವಂತವಾಗಿ ಏನಾದರೂ ಒಂದು ಮಾಡು. ನೀನು ಸ್ವಂತವಾಗಿ ಮಾಡಿದ್ದೇ ಆದರೆ ನಿನ್ನ ಜಾತಕ ಈಗ ಭಾಳ ಚೆನ್ನಾಗಿದೆ. ಇನ್ನೇನು ಹತ್ತಿರ ಅಂದರೆ ಬಹುಶಃ ನಾಳೆ ಫೆಬ್ರವರಿ 24ನೇ ತಾರೀಕು, ಫೆಬ್ರವರಿ 24 ದಾಟಿದ್ರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕಕ್ಕೆ ಗುರು ಬರ್ತಾನೆ. ನಿನ್ನ ಜಾತಕಕ್ಕೆ ಗುರು ಬಂದಾದ ನಂತರ ವಿವಾಹಕ್ಕೂ ದಾರಿಯಾಗುತ್ತೆ, ಬಹುಶಃ ಉದ್ಯೋಗಕ್ಕೂ ದಾರಿಯಾಗುತ್ತೆ. ನನಗೆ ತಿಳಿದ ಮಟ್ಟಿಗೆ ಈಗ ನೀನು ಉದ್ಯೋಗದಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಈ ಕಳೆದ 1-2 ವಾರದಿಂದ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಬಹುಶಃ ಇದೆಲ್ಲ ಆಗಲಿಕ್ಕೆ ಕಾರಣ ಒಂದು ಕೆಟ್ಟದ್ದಾಗ್ತಾ ಇದೆ ಅಂದರೆ ಇನ್ನೊಂದು ಒಳ್ಳೇದಾಗಲಿಕ್ಕೋಸ್ಕರನೇ. ಹೇಗೆ ರಾತ್ರಿ ಆದಮೇಲೆ ಬೆಳಕಾಗುತ್ತೋ, ಕತ್ಲಾದ್ಮೇಲೆ ಬೆಳಕಾಗುವಂಥ ಸನ್ನಿವೇಶ ನಾವು ನೋಡ್ತಿದ್ದೀವೋ, ಹಾಗೆ ನಿನ್ನ ಜೀವನ ಈಗೇನು ನೋವು ಅನುಭವಿಸ್ತಾ ಇದೆಯಾ, ಮುಂಬರ್ತಕ್ಕಂಥ ದಿನಗಳು ಅದು ಅದೃಷ್ಟ ದಿನಗಳಾಗಿ ಮಾರ್ಪಡುತ್ತೆ. ಹಾಗಾಗಿ ಧೈರ್ಯವಾಗಿ ಇವತ್ತಿನಿಂದ ನೀನು ಮಾಡುವಂಥ ಕೆಲಸ, ಅಥವಾ ನಾಳೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡು. ನಾಳೆಯಿಂದ 9 ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ, ಹತ್ತಿರದಲ್ಲಿ ಎಲ್ಲರೂ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ 9 ಪ್ರದಕ್ಷಿಣೆ ಮಾಡಿ, ಅಲ್ಲಿಂದ ಸೀದಾ ಗಣಪತಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ನೀನು ಮುಂದಿನ ಕಾಯಕವನ್ನು ಶುರು ಮಾಡು. ಇದು ಬೆಳಗಿನ ಜಾವ ಬೇಗನೆ ಶುರು ಮಾಡು. ಇದರ ಮಧ್ಯದಲ್ಲಿ ಪ್ರತಿ ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು. ಕಡಲೆಬೇಳೆ, ಹೆಸರು ಕಾಳು. ಬಹುಶಃ ನಾನು ಇದೆಲ್ಲ ಸ್ಪೀಡ್ ಹೇಳಿರೋದ್ರಿಂದ ನಿನ್ನ ತಲೆಗೆ ಹತ್ತಿರೋದಿಲ್ಲ. ಇವತ್ತಿನ ಕಾರ್ಯಕ್ರಮ 12:30 1 ಗಂಟೆ ಮೇಲೆ ZEE5 ಪುನಃ ಬರುತ್ತೆ. ಅದು ನೋಡು. ನನ್ನ ಮಾತು ನಿನ್ನ ಮಾತನ್ನು ಅರ್ಥ ಮಾಡಿಕೊಂಡು ನಾನು ಹೇಳಿರುವಂಥ ಈ ಕಡಲೆಬೇಳೆ ಮತ್ತು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಅದನ್ನು ಆಚೆ ಕಡೆ ಹಾಕು. ಹಾಗೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು 3 ದಿವಸನಾದರೂ ಊಟ ಕೊಡಿಸು. ಇಷ್ಟು ಕೆಲಸ ನೀನು ಮಾಡು. ಆದಷ್ಟು ಬೇಗ ನಿಮ್ಮ ತಾಯಿ ಹೇಳಿದಂತೆ ನಿನ್ನ ತಾಯಿನೂ ಚೆನ್ನಾಗಿ ನೋಡ್ಕೋಬೋದು, ನಿನ್ನ ಜೀವನನೂ ಅಮೂಲ್ಯವಾಗಿ ಕಾಪಾಡ್ಕೋಬೋದು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ ಸಿಂಹರಾಶಿಯಿಂದ ಮುಂದುವರಿಸಬೇಕು. ತಲೆ ತುಂಬ ರಾಮ 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 ಎಂಬತಕ್ಕಂಥ ಒಂದು ಪದ ಬಿಟ್ಟರೆ ಬೇರೆ ಏನೂ ತಲೆಯಲ್ಲಿ ಸಿಗ್ತಾ ಇಲ್ಲ ನನಗೆ. ಪ್ರತಿ ರಾಶಿಗಳಾಡುವಾಗೂ ಪ್ರತಿ ರಾಶಿಯ ಬಗ್ಗೆ ಆ ಒಂದು ಗ್ರಹಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಇವತ್ತಿನ ಗ್ರಹಸ್ಥಿತಿಗಳು ಯಾವ್ಯಾವ ರಾಶಿ ಮೇಲೆ ನಡೀತಾ ಇದೆ, ಅದರ ಫಲಾಫಲಗಳೇನು, ಇದೆಲ್ಲ ಚಿಂತನೆ ಮಾಡಬೇಕಾದ್ರೆ ನಾನು ಈ ಆಸ್ಥಾನದಲ್ಲಿ ಕೂತ್ಕೊಂಡಾಗ ಆದಷ್ಟು ನನ್ನ ಮೈಂಡ್ ಫ್ರೀಯಾಗಿ ಇಟ್ಕೊಳ್ಬೇಕು. ಈ ಆಸ್ಥಾನ ನನ್ನ ನೇರ ಪ್ರಸಾರ ಅಂತ ಶುರುವಾದ ತಕ್ಷಣ ನನ್ನ ಚಿಂತನೆ ಪಕ್ಕದಲ್ಲಿ ನನಗೆ ಯಾರಾದರೂ ಏನಾದ್ರು ತೊಂದರೆ ಮಾಡಲಿಕ್ಕೆ ಬಂದರು, ಅಥವಾ ನನ್ನದೇ ಆದಂಥ ವಾಸ್ತುಗೃಹಕ್ಕೆ ಏನಾದರೂ ಸಮಸ್ಯೆ ಆಗ್ತಿದೆ ಅಂದರೂ ನಾನು ತಲೆಗೆ ತಂದ್ಕೊಳ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ಈ ಮಾಧ್ಯಮದಲ್ಲಿ ಇಲ್ಲಿವರೆಗೂ ಕೆಲಸ ಮಾಡಿದ್ದೇನೆ, ಇಲ್ಲಿವರೆಗೂ ನಿಮ್ಮಗಳ ಮುಂದೆ ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ತಾ ಇದ್ದೇನೆ. ಆದರೆ ಈ ಆಸ್ಥಾನದಲ್ಲಿ ಕೂತ್ಕೊಂಡಾಗ ಎಲ್ಲವರೂ ಸಹಿತ ಮರೆತು ಹೋಗ್ತಿದ್ದೆ. ನಾನು ಎಲ್ಲವನ್ನು ಮರೆತು ಈ ಆಸ್ಥಾನದಲ್ಲಿ ಕೂತ್ಕೊಂಡಾಗ, ಈ ಸಿಂಹಾಸನ ಮೇಲೆ, ಈ ಒಂದು ಪೀಠದ ಮೇಲೆ ಕೂತ್ಕೊಂಡ್ರೆ ನನ್ನ ಚಿಂತನೆ ಇದ್ದದ್ದು ಒಂದೇ, ನನ್ನ ಕಾಯಕ, ನನ್ನ ವೃತ್ತಿ ಧರ್ಮ. ಅದಷ್ಟೇ ನನ್ನ ಚಿಂತನೆ ಇತ್ತು. ಆದರೆ ಈ ಕಳೆದ 2-3 ದಿವಸಗಳಿಂದ ಈ ಆಸ್ಥಾನದಲ್ಲಿ ಕೂತ್ರೆ ನಿಮ್ಮತ್ತೆ ಮಾತಾಡ್ತಾ ಇರುವಾಗಲೂ ಸಹಿತ ಆ ಮಾತು ಎಲ್ಲಾದರೂ ಒಂದು ಕಡೆ ಫಂಬಲ್ ಆಗುತ್ತೇನೋ, ತೊದಲುತ್ತೇನೋ. ಯಾಕೆಂದರೆ ನನ್ನ ಆಡುವ ಮಾತುಗೂ ನನ್ನ ನಾಲಿಗೆಗೂ ಸಂಬಂಧಗಳು ಸೇರ್ತಾ ಇದೆಯೋ ಇಲ್ವೋ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಉದ್ದೇಶ ಇಷ್ಟೇ, ಪ್ರತಿ ಕ್ಷಣ ಪ್ರತಿ ಮನಸ್ಸಲ್ಲಿ ರಾಮನ ಆ ಒಂದು ಆಸ್ಥಾನ ಹೇಗಾಗತ್ತೆ, ಹೇಗೆ ಬರ್ಬೋದು, ಆ ಪ್ರತಿಷ್ಠಾಪನಾ ಶುಭ ಮುಹೂರ್ತ ಹೇಗಿದೆ, ಅದರ ಅದ್ಧೂರಿತನ, ಅದರ ಒಂದು ಕಾಳಜಿ, ಮತ್ತು ಅದರಲ್ಲಿ ಆ ವೈಭವೀಪೂರಿತವಾಗಿ ಒಬ್ಬೊಬ್ಬರು ಅಲ್ಲಿ ಹೋಗಿ ಆಯಾ ಸಾನ್ನಿಧ್ಯದಲ್ಲಿ ನಿಂತು ನೋಡುವಾಗ, ಅದರ ಒಂದೊಂದು ದೃಶ್ಯಗಳನ್ನು ಕಣ್ಮುಂದೆ ಬರುವಾಗ, ಅದರಲ್ಲೂ ಕರ್ನಾಟಕದ ಪಾತ್ರ ಇಷ್ಟು ಬೃಹತ್ ಮಟ್ಟದಲ್ಲಿದ್ದಾಗ ಎಂಥ ಹೆಮ್ಮೆಯಿಂದ ಹೇಳುವಂಥದ್ದಪ್ಪ.
ಹಾಗಾಗಿ ಇವತ್ತಿನ ರಾಶಿಫಲದಲ್ಲೂ ಸಹಿತ ಹೇಳುವಾಗ ರಾಮ ಅನ್ನೋ ಒಂದು ಪದ ಮಾತ್ರ ತಲೆ ತುಂಬ ತುಂಬ್ಕೊಂಬಿಟ್ಟಿದೆ. ಇವತ್ತು ತಲೆಯಲ್ಲಿ ಏನಿದೆಪ್ಪ ಅಂದರೆ ರಾಮನಾಮ ಒಂದೇ ಇದೆ ನನಗೆ. ಆ ರಾಮರ ಆರಾಧನೆ, ರಾಮರ ಒಂದು ವಿಶೇಷವಾಗಿರ್ತಕ್ಕಂಥ ಧ್ಯಾನ ಸಂಕಲ್ಪ ಒಂದು ಬಿಟ್ಟರೆ ಎಲ್ಲವೂ ಸಹಿತ ನನಗೇನೂ ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿದೆ. ಆದರೂ ಈ ಜವಾಬ್ದಾರಿ, ಈ ಕಾಯಕ, ಈ ರಾಶಿಫಲ ಇದು ಸಾಮಾನ್ಯವಾದ್ದಲ್ಲ. ಈ ರಾಶಿಫಲಕ್ಕಾಗಿ ಕಾತುರತೆಯಿಂದ ಕಾಯುವಂಥ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ನಿಮ್ಮಗಳ ಮನಸ್ಸು, ತಮ್ಮ ಚಿಂತನೆ, ತಮ್ಮ ಹೃದಯದಲ್ಲಿರ್ತಕ್ಕಂಥ ರಾಮ ನನ್ನ ಈ ಕಾಯಕವನ್ನು ಸರಿಯಾದ ರೀತಿ ಮಾಡಿಸಲೇಬೇಕು. ಆ ಜವಾಬ್ದಾರಿ ಹೊತ್ತ ಮೇಲೆ ರಾಮನೇ ನಿಂತು ನಡೆಸಬೇಕು. ಹಾಗಾಗಿ ಇನ್ನು ಗ್ರಹ ಸ್ಥಿತಿಗಳ ಬಗ್ಗೆ, ಗ್ರಹ ನಕ್ಷತ್ರಚಾರ ಪ್ರಕಾರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳುವಂಥವ್ರಿದ್ದೀವಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಅದ್ಭುತವಾಗಿರ್ತಕ್ಕಂಥದ್ದು. ಸಿಂಹರಾಶಿಯವರು ಯಾರಿದ್ದೀರಿ, ಇವತ್ತು ಗುರುವಾರದ ವಿಶೇಷವಾಗಿರ್ತಕ್ಕಂಥ ದಿನ. ತಾವು ಏನು ಜವಾಬ್ದಾರಿ ಹೊತ್ತಿದ್ದೀರಿ, ಯಾವ ಕೆಲಸವನ್ನು ಮಾಡಬೇಕು ಅಂತಿದ್ದೀರೋ, ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ, ನಿಮ್ಮ ವೃತ್ತಿ ಧರ್ಮ, ನಿಮ್ಮ ಕಾಯಕ, ನಿಮ್ಮ ಜವಾಬ್ದಾರಿ, ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗ್ತಾ ಇದೆ. ಹಾಗಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಯಾರಿಗೂ ತಲೆ ಬಗ್ಗಿಸಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಕಾಯಕ, ನಿಮ್ಮ ತೋಳ್ಬಲವನ್ನು ನಂಬಿ ನೀವು ಬದುಕಬೇಕಾಗಿದೆ. ಇವತ್ತಿನ ದಿವಸ ಇನ್ನೊಬ್ಬರ ಹತ್ರ ಕೈ ಎಡ್ತಕ್ಕಂಥದ್ದು, ಇನ್ನೊಬ್ಬರು ಮಾಡುವ ಸಹಾಯಕ್ಕಾಗಿ ಲೈನಲ್ಲಿ ನಿಂತ್ಕೊಳ್ಳೋದಕ್ಕಿಂತ ನಿಮ್ಮೊಳಗಿರುವಂಥ ಬುದ್ಧಿಚೈತ್ಯ, ನಿಮ್ಮ ವರ್ಚಸ್ಸು, ನಿಮ್ಮ ತೇಜಸ್ಸಿನಿಂದ ನೀವು ಸಮಾಜವನ್ನು ಗೆಲ್ಲಬಹುದು, ನಿಮ್ಮ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಎಷ್ಟೋ ಜನ ಹೆಣ್ಣುಮಕ್ಕಳು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸ್ವಂತ ಉದ್ಯೋಗ, ಸ್ವಂತ ವ್ಯವಹಾರಗಳನ್ನು ಮಾಡಿ ಸ್ವಂತವಾಗಿ 4 ಜನಕ್ಕೆ ಅನ್ನ ಹಾಕುವಂಥ ಕೆಲಸವನ್ನು ಇವತ್ತು ಮಾಡುವಂಥ ಕಾಯಕ ಇವತ್ತಿನ ದಿನ ನಡೆಯುತ್ತೆ. ಇವತ್ತು ಬಹಳ ಅದೃಷ್ಟ ಇರತಕ್ಕಂಥ ದಿನವೇ ಸರಿ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಚಿಟಿಕೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡಿದ್ದೀರಿ, ಆಯಾಸ ಪಡ್ತಿದ್ದೀರಿ, ಆರೋಗ್ಯ ಸರಿ ಇಲ್ಲದಂಥ ರೀತಿಯಲ್ಲಿದ್ದೀರಿ, ಅಥವಾ ಮನೆಯಿಂದ ಆಚೆ ಹೊರಡಬೇಕಾದಂಥ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸಗಳ ಬಗ್ಗೆ ಆಗಿಂದಾಗಲೇ ಸರಿಪಡಿಸ್ಕೊಳ್ಬೇಕು. ಹಾಗೆ ಯಾರು ಏನು ಹೇಳಿದ್ರು ಸಹಿತ, ಯಾರು ಹೇಳಿದಂಥ ಮಾತೆಲ್ಲವನ್ನೂ ಸಹಿತ ಆಲಿಸಬೇಕು. ಅದರಲ್ಲಿ ಸರಿ ಅನಿಸಿದ್ದನ್ನು ಮಾತ್ರ ನೀವು ಸ್ವಾಗತಿಸಬೇಕು. ಯಾಕೆಂದರೆ ಇವತ್ತು ನಿಮಗೆ ಬುದ್ಧಿ ಮಾತು ಹೇಳ್ತಕ್ಕಂಥವ್ರು, ನಿಮಗೆ ಜ್ಞಾನದ ಪಾಠವನ್ನು ಹೇಳ್ತಕ್ಕಂಥವ್ರು, ನೀವು ಮಾಡುವಂಥ ಕೆಲಸ ಸರಿ ಇದೆ ಸರಿ ಇಲ್ಲ ಅಂತಕ್ಕಂಥದ್ರ ತಿದ್ದಿ ಬುದ್ಧಿ ಕಲಿಸ್ತಕ್ಕಂಥವ್ರು, ಅಥವಾ ಯಾರೊಬ್ಬರು ಮಾರ್ಗದರ್ಶಕರು ನಿಮ್ಮ ಜೊತೆಯಲ್ಲಿದ್ದು ನೀವು ಹಾಕುವ ಹೆಜ್ಜೆ ಸರಿಯಾಗಿದ್ದರೂ ಸಹಿತ ಅದನ್ನು ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ಇವತ್ತು ಮುಂದಿಂತು ಮಾಡ್ತಾರೆ. ಹಾಗೆ ನೀವು ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಕಡೆ ಜವಾಬ್ದಾರಿ ಇಲ್ಲದಂಥ ರೀತಿ ಆಗೋಗ್ಬಿಡುತ್ತೆ. ಯಾವುದೋ ಒಂದು ವಸ್ತುವನ್ನು ತೆಗೆದು ಎಲ್ಲೋ ಇಡ್ತೀರಿ, ಅದನ್ನು ಹುಡುಕಾಡೋದ್ರಲ್ಲಿ ಸಾಕಷ್ಟು ಸಮಯವನ್ನು ಕಳಿತೀರಿ. ಭಾಳ ಎಚ್ಚರಿಕೆ ಬೇಕು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಇರಲಿ, ವ್ಯಾಪಾರ ವ್ಯವಹಾರ ಇರಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಇರಲಿ, ಯಾವುದೇ ಕೆಲಸ ಮಾಡಬೇಕಾದರೂ ಸಮಾಧಾನದಿಂದ ಮಾಡುವಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಆದರೂ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ, ಆ ಗರ್ಜನೆ ಆದಷ್ಟು ಕಡಿಮೆ ಮಾಡಲೇಬೇಕು. ಯಾಕೆಂದರೆ ಒಮ್ಮೆ ಕೋಪಕ್ಕೆ ಕೂಯ್ಕೊಂಡಂತಹ ಮೂಗು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಕೋಪವನ್ನು ಕಡಿಮೆ ಮಾಡಿಕೊಂಡು ಸಮಾಧಾನವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡ್ರೆ ಅದರಷ್ಟು ಅದೃಷ್ಟ ಮತ್ತೊಂದಲ್ಲ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 1:40 3:20 ತನಕ, 1:40 3:20 ಬಹಳ ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಭಾಳ ಅದೃಷ್ಟಕರವಾಗಿರುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಸ್ಥಾನಮಾನಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ, ವೃತ್ತಿಯಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವಿಚಾರ. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಭಾಳ ಅದೃಷ್ಟವನ್ನೇ ಮಾಡ್ಕೊಂಡಿದ್ದೀರಿ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಸಾಲದಿಕ್ಕೆ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದು ಚಿಂತನೆ ಶುರುವಾಗಿರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತೀರಿ. ಎಲ್ಲದರಲ್ಲೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ನೀವು ನಿಮ್ಮ ಜನ್ಮದಾತರಾದಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ನಂತರ ನೀವು ಆಚೆ ಹೊರಡುವಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಲಾಭವನ್ನು ಗಳಿಸ್ತೀರಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ ತಾವು ಏನಂದುಕೊಂಡ್ರೂ ಲಾಭವನ್ನು ಗಳಿಸ್ತೀರಿ. ಆದರೆ ಮನಸ್ಸು ತುಂಬ ದ್ವಂದ್ವ ಚಿಂತನೆ ಇದೆ. ಮನಸ್ಸಲ್ಲಿ ಆತಂಕ ಇದೆ, ಒಂದು ಭಯದ ಸನ್ನಿವೇಶ ಇದೆ. ನನ್ನವರು ಅಥವಾ ನನಗೆ ಬೇಕಾಗಿರ್ತಕ್ಕಂಥವ್ರು ಅಥವಾ ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು ಯಾರೂ ನಾನು ಸಹಾಯ ಮಾಡ್ತಿಲ್ವಲ್ಲ, ನಾನು ಒಬ್ಬಂಟಿಗನಾಗಿದ್ದೀನಲ್ಲ, ಅಥವಾ ನಾನು ಒಬ್ಬನೇ ಆಗಿದ್ದೀನಲ್ಲ, ಒಬ್ಬಳೇ ನಿಂತು ಇಷ್ಟು ವ್ಯವಹಾರ ಮಾಡಬೇಕಾಗಿದೆಯಲ್ಲ, ಎಲ್ಲ ಕಡೆಗೂ ನನ್ನದೇ ಕೆಲಸ ನಡೀಬೇಕಾಗಿದೆ, ನನ್ನಿಂದಲೇ ಆಗಬೇಕಾಗಿದೆ, ಆದರೆ ನನಗೆ ಯಾರೂ ಸಹಾಯ ಮಾಡೋರು ಇಲ್ವಲ್ಲ ಎಂಬತಕ್ಕಂಥದ್ರ ಆತಂಕ, ಮನಸ್ಸಲ್ಲಿ ಬಾಧೆ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಯಾರಿಲ್ದಿದ್ರೂ ದೇವರೊಬ್ಬ ಇದ್ದಾನೆ, ಭಗವಂತ ಒಬ್ಬ ಇರತಕ್ಕಂಥದ್ದು. ಕಷ್ಟ 100 ಇರಲಿ,
ಕಾಯುವನು ಮೇಲೊಬ್ಬ ಇದ್ದಾನೆ, ಅವನ ಕೃಪಾಶೀರ್ವಾದದಿಂದ ಇವತ್ತು ನಿಮ್ಮ ಬದುಕು ನಡೆಯುತ್ತೆ. ಅದರಲ್ಲೂ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 3:42 ನಿಮಿಷದವರೆಗೂ, 11:20ರಿಂದ 3 ಗಂಟೆ 42 ನಿಮಿಷ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ಭಗವಂತ ನಿಮ್ಮನ್ನು ಕೈ ಹಿಡಿದು ನಿಮ್ಮ ಕೆಲಸವನ್ನು ನಡೆಸ್ಕೊಡ್ತಾನೆ. ಹೆಚ್ಚಿನ ಫಲ ಖಂಡಿತ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ, ವಿದ್ಯಾರ್ಥಿಗಳ ಓದಿನ ಬಗ್ಗೆ ಇವತ್ತು ತಾವು ಏನು ಅಂದುಕೊಂಡ್ರೂ ಸಹಿತ ಪ್ರಾರಂಭದಲ್ಲೇ ಒಂದಿಷ್ಟು ಕನ್ಫ್ಯೂಷನಲ್ಲಿದ್ದೀರಿ. ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸು ನೆಮ್ಮದಿಯಾಗಿಲ್ಲ, ಸಣ್ಣ ಪುಟ್ಟ ವಿಚಾರಗಳಲ್ಲಿ ಒಂದು ಅಸಮಾಧಾನ ಅಂತಕ್ಕಂಥದ್ದಿದೆ. ಅದರಲ್ಲೂ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಜನಕ್ಕೆ ಹೊಟ್ಟೆಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತೆ, ಅಥವಾ ತುಂಬ ಆಯಾಸ ಇರುತ್ತೆ, ಯಾವುದ್ರ ಕಡೆ ಇಂಟ್ರೆಸ್ಟ್ ಇಲ್ಲದಂಥ ರೀತಿ ಇರುತ್ತೆ, ಬಲವಂತ ಮಾಗಸ್ಥಾನ ಹೋಗಬೇಕು, ನೋಡಬೇಕು, ಇರಬೇಕು, ಈ ಪ್ರಕಾರವಾದಂಥ ಚಿಂತನೆ ಇರುತ್ತೆ. ಅಂದರೆ ಒಳಗಡೆ ಇರ್ತಕ್ಕಂಥ ಮನಸ್ಸು ಆತುರತೆಯಿಂದ ಪಡೆದ್ರು, ಆ ಕಾತುರತೆ ಇದ್ದರೂ ಅದನ್ನು ಸರಿಯಾದ ರೀತಿ ನೀವು ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಆದರೆ ವೃತ್ತಿಯಲ್ಲಿ ಒಂದು ಏನಾದರೂ ಅಭಿವೃದ್ಧಿ ಪಡಬೇಕು, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆಯನ್ನು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇದ್ದೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಕಾಯಕವನ್ನು, ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಇವತ್ತು ನೀವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದ ಪಡೆದು ಗುರು ದತ್ತಾತ್ರೇಯರ ಆರಾಧನೆ ನಡೆಸೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಭಗವಂತ ಕೊಟ್ಟಷ್ಟು ಅದರ ಒಂದು ಅಭಿವೃದ್ಧಿಯನ್ನು ತಂದುಕೊಂಡು ಅಥವಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಏನಾದರೂ ಒಂದು ಕೆಲಸವನ್ನು ಮಾಡಿ ಅದರಿಂದ ಒಂದಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ವ್ಯಾಪಾರ ಕಾಲ, ವ್ಯವಹಾರ ಕಾಲ ಅಥವಾ ವೃತ್ತಿಯ ಅಭಿವೃದ್ಧಿ ಕಾಲ, ವಿದ್ಯಾರ್ಥಿಗಳ ಓದಿನ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಪ್ರಸ್ತುತ ರಾಷ್ಟ್ರಾಧಿಪತಿ ಇರತಕ್ಕಂಥ ಶನೇಶ್ವರನ ಅನುಗ್ರಹ ಸಂಬಂಧಿಸುವುದಿಲ್ಲದ್ರಿಂದ ಸ್ವಲ್ಪ ಸಮಸ್ಯೆಗಳೆಂಬತಕ್ಕಂಥ ಸೆರಮಾಲೆಗೆ ತಾವು ತಿಳ್ಕೊಳ್ಬೇಕಾಗತ್ತೆ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಜೋಪಾನವಾಗಿ ಎಚ್ಚರಿಕೆಯಿಂದ ನಡಿಬೇಕು. ಆಡುವ ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದರಿಂದ ಮತ್ತೊಂದು ಪನಿಷ್ಮೆಂಟ್ ಆಗುತ್ತೆ. ಎಷ್ಟೇ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೂ ಆ ಬಟ್ಟೆಯಲ್ಲಿ ಏನೋ ಸಣ್ಣ ಕಪ್ಪು ಕಲೆನೋ ಏನೋ ಒಂದು ಕಲೆ ಆಗಿ 4 ಜನಗಳಲ್ಲಿ ಸ್ವಲ್ಪ ದೂರ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಅಂದರೆ ಮನಸ್ಸು ಅಷ್ಟು ಪ್ರಶಾಂತತೆಯಿಂದ ಇರಲಿಕ್ಕಾಗೋದಿಲ್ಲ. ಚಂಚಲತೆ ಎಂಬತಕ್ಕಂಥದ್ದು ಸಾಕಷ್ಟು ತುಂಬುತ್ತೆ ಮಕರ ರಾಶಿಯವರಿಗೆ. ಎಚ್ಚರಿಕೆ ಇರಲಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾಡುವಂತಹ ವ್ಯಾಪಾರ ವ್ಯವಹಾರ ವೃತ್ತಿ ಅಭಿವೃದ್ಧಿ ಅಥವಾ ನಿಮ್ಮ ಒಳಮನಸ್ಸಲ್ಲಿರ್ತಕ್ಕಂಥ ಒಂದು ಕಾತುರತೆ, ಒಂದು ಆತಂಕದಲ್ಲಿರ್ತಕ್ಕಂಥದ್ದು ಅಥವಾ ಇನ್ನಷ್ಟು ಸಾಧನೆ, ಇನ್ನಷ್ಟು ಕೆಲಸಗಳನ್ನು ಮಾಡಲೇಬೇಕು ಎಂಬತಕ್ಕಂಥ ಹಠ ಚಾಲನೆಯಲ್ಲಿರ್ತಕ್ಕಂಥದ್ದು, ಎಲ್ಲಕ್ಕೂ ಮುಖ್ಯವಾಗಿ ನಂಬಿರ್ತಕ್ಕಂತಹ ದೈವ, ನೀವು ಯಾವ ದೇವರನ್ನು ನಂಬಿದ್ದೀರೋ, ಯಾವ ಕೃಪಾಶೀರ್ವಾದದಲ್ಲಿ ಬದುಕ್ತಾ ಇದ್ದೀರೋ ಅಥವಾ ಯಾವ ಹೆಚ್ಚಿನ ಯಶಸ್ಸಿಗಾಗಿ ನೀವು ಹಂಬಲಿಸ್ತಾ ಇದ್ದೀರೋ ಅದು ನಿಮ್ಮೊಂದಿಗೆ ಬಂದು ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇನ್ನಷ್ಟು ಸಾಧನೆಯನ್ನು ತಾವು ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚೋದಾಗಲಿ, ಔದುಂಬರ ವೃಕ್ಷದ ಹತ್ರ ಹೋಗಿ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದಾಗಲಿ, ಸಾಧ್ಯವಾದರೆ ಒಂದಷ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಅಥವಾ ಗಿಡಮರಗಳಿಗೋ ನೀರು ಉಣಿಸ್ತಕ್ಕಂಥದ್ದಾಗಲಿ, ಇಂತಹ ಕಾಯಕವನ್ನು ಕುಂಭರಾಶಿಯವರು ಮಾಡಿದ್ದೇ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಸ್ಥಾನದಲ್ಲೇ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪದ ಮನಸ್ಸಿದೆ. ಯಾವುದನ್ನು ಸಹಿತ ಅಷ್ಟು ಈಸಿಯಾಗಿ ನೀವು ಸ್ವಾಗತಿಸೋಕ್ಕಾಗ್ತಾ ಇಲ್ಲ. ಅಂದರೆ ಆತಂಕ ಇದೆ, ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ನಿಮ್ಮನ್ನು ಇವತ್ತು ಹಿಂಬಾಲಿಸ್ಕೊಂಡು ಬರುತ್ತಾ ರೀತಿಯಲ್ಲಿರುತ್ತೆ. ಹಾಗಾಗಿ ಮನಸ್ಸಲ್ಲಿ ತುಂಬ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತಿಳ್ಕೊಳ್ಳುತ್ತೆ. ಆದರೆ ಇಂಥ ಸಮಯದಲ್ಲೇ ಧೈರ್ಯವನ್ನು ತಂದುಕೊಳ್ಬೇಕು. ಆ ಧೈರ್ಯ, ಸಾಧನೆ, ಸಾಹಸವನ್ನು ಕೊಡ್ತಕ್ಕಂಥದ್ದು ಯಾರು? ಹನುಮನ ಮಂತ್ರದಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನಾಗಲಿ ಅಥವಾ ಹನುಮನ ಪ್ರಾರ್ಥನೆ ಆಗಲಿ, ಹನುಮನ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದೆರಡು ವಿಳೆದೆಲೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ಒಂದಷ್ಟು ಬೆಳಕನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಎಲ್ಲರಿಗೂ ಸಹಿತ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ರಾಮದೇವರ ಅನುಗ್ರಹದಿಂದ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಹೆಚ್ಚಿನ ಯಶಸ್ಸಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆಯ ಅಡಿ ಮತ್ತೊಂದು ಕಾರ್ಯಕ್ರಮ ಬಂದಿದೆ. ಏನಪ್ಪ, ಇದೇ ಬರ್ತಕ್ಕಂಥ 26ನೇ ತಾರೀಕು ಗುರುಜಿಯವರು ಮೊದಲು ಬಹಳ ವಿಶೇಷವಾಗಿರ್ತಕ್ಕಂಥ ಹನುಮನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗುರುಜಿಯವರು ಭೇಟಿ ನೀಡ್ತಾ ಇದ್ದಾರೆ ಮಂಗಳೂರಿನಲ್ಲಿ. ಅದೇ ರೀತಿ ಬೆಳಗ್ಗೆ ಗುರುಜಿಯವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ಅದೇ ದಿನಾಂಕದಂದು 26ನೇ ತಾರೀಕಿನಂದು ಸಂಜೆ 6 ಗಂಟೆಗೆ
ಗುರೂಜಿಯವರು ಮತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮನೂ ಕೂಡ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಬ್ರಹ್ಮ ಕಳಶೋತ್ಸವದ ಕಾರ್ಯಕ್ರಮನೇ ಶ್ರೀ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನ, ವ್ಯಾಸನಗರ, ಕುಂಪಲ. ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವ್ರನ್ನ ಸ್ವಾಗತಿಸಲಿಕ್ಕಾಗಿ ಬಹಳ ವಿಶೇಷವಾಗಿ ಶ್ರೀ ಸುರೇಶ್ ರವರು ಮತ್ತು ಶಿವಪ್ರಸಾದ್ ರವರು, ಪ್ರಕಾಶ್ ರವರು, ಸತ್ಯನಾರಾಯಣ ಹೆಗಡೆರವರು ಮತ್ತು ಪುನೀತ್ ರವರು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತಿಸಲಿಕ್ಕಾಗಿ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಅವರನ್ನೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ. ಪ್ರಕಾಶ್ ರವರು ಸಾಕಷ್ಟು ದಿನಗಳಿಂದ ಹೇಳ್ತಿದ್ರು ನಮ್ಮ ಭಾಗದ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ. ಅವ್ರು ಕರೆಯುವಂತಹದ್ರೊಳಗೆ ಇನ್ನೊಂದು ಕಾರ್ಯಕ್ರಮ ಹನುಮನ ಕಾರ್ಯಕ್ರಮಕ್ಕೆ ಬಂದಾಯಿತು. ಎಷ್ಟೇ ಆದರೂ ಅಯೋಧ್ಯ ನಗರದಲ್ಲಿ ರಾಮದೇವರ ಪ್ರತಿಷ್ಠೆ, ಮಂಗಳೂರಿನ ಆ ಒಂದು ಪರಂಗಿಪೇಟೆನಲ್ಲಿ ಅಲ್ಲಿ ಹನುಮನ ಪ್ರತಿಷ್ಠೆ, ಅಲ್ಲಿ ಹನುಮ ಪ್ರತಿಷ್ಠೆ, ಇನ್ನು ವ್ಯಾಸನಗರ, ಕುಂಪಾಲ. ಇಂಥ ನೋಡಪ್ಪ, ಒಂದೊಂದು ಹೆಸರು ಆ ರಾಮನಿಗೆ ಎಷ್ಟು ಕನೆಕ್ಟ್ ಆಗಿರ್ತಕ್ಕಂಥ ಅಲ್ವಾ. ವ್ಯಾಸನಗರ ಎಲ್ಲ ಎಂಚಾಲನ ಏನಿದು ಅಲ್ಲ, ಅದಕ್ಕೆ ಎಂಚವುಲ್ಲರ್. ಈಗ ನಾನು ನಿಮ್ಮನ್ನ ಎಂಚವುಲ್ಲರು ಅಂದ್ರೆ ನನ್ನ ತುಳುನಾಡಿನ ಜನತೆಗೆ ಎಂಚವುಲ್ಲರು ಅಂತ ನಾನು ಕೇಳ್ತಾ ಇದ್ದೇನೆ. ಅದಕ್ಕೆ ಪ್ರತಿ ನೀವು ಮನೇಲಿ ನಿಂತ ಹೇಳಬೇಕು. ಚೆನ್ನಾಗಿದೆ. ಇಲ್ಲ, ಇನ್ನು ಇದೇ ತರ ಮಂಗಳೂರು ಕಡೆ ನಾನು ಪಯಣ ಆಗ್ತಾ ಇದ್ರೆ ಮಂಗಳೂರಿನ ಜನತೆನೂ ನಾಚಬೇಕು. ಅಂತಹ ಒಂದು ತುಳುನ ನಾನು ಕಲ್ತು ಬಿಡ್ತೇನೆ, ಬಿಡೋದಿಲ್ಲ. ನನಗೆ ನೋಡಿ, ಮೊನ್ನೆ ಅವರು ಬಂದಾಗ ಎಂಚವುಲ್ಲರು ಅಂತ ಹೇಳಿದ್ರು. ಈಗ ಅದು ನನ್ನ ತಲೆಯಲ್ಲಿದೆ. ನೆಕ್ಸ್ಟ್ ಎಂಚವುಲ್ಲರು ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಡ್ತಕ್ಕ ಇನ್ನೊಂದು ಪದ ಬೇಕಲ್ಲ, ಅದು ಇವರಿಂದ ಕಲಿತೇನೆ. ಒಳ್ಳೇದಾಗ್ಲಿ. ಕೋದಂಡರಾಮ. ತಾವು ಈ ಕಡೆ ಬರ್ಬೋದು. ಗುರುಜಿಯವ್ರಿಗೆ ಇನ್ವಿಟೇಷನ್ ಕೊಟ್ಬಿಡಿ. ಮೊದಲನೇದಾಗಿ ದೀಪ ಉಂಟು, ಜೋಪಾನ. ತಾಯಿ ಚಾಮುಂಡೇಶ್ವರಿಯ ವಿಶೇಷವಾಗಿರತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ. ಅಮ್ಮನವರ ಒಂದು ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ನೂತನ ಪ್ರತಿಷ್ಠಾಪನಾ ಈ ಒಂದು ಬ್ರಹ್ಮ ಕಳಶೋತ್ಸವದ ಈ ಕಾರ್ಯಕ್ರಮ. ಬ್ರಹ್ಮ ಕಳಶೋತ್ಸವ ಅಂದ್ರೇ ಬಹಳ ವಿಶೇಷ. ಅದರಲ್ಲೂ ಕುಂಚಾಲ ಈ ಒಂದು ಕಾರ್ಯಕ್ರಮ ದೇವಿಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವ. ಆದಿಶಕ್ತಿ ಚಾಮುಂಡೇಶ್ವರಿಯ ದೇವಸ್ಥಾನ, ವ್ಯಾಸನಗರ, ಕುಂಪಾಲ. ಈ ಕುಂಪಾಲದಲ್ಲಿ ನಡೀತಿರ್ತಕ್ಕಂತಹ ಈ ಕಾರ್ಯಕ್ರಮ ಶುಭ ಸಂಧ್ಯಾಕಾಲ ನಡೆಯುವಂಥ ಅದ್ಧೂರಿತವಾದಂಥ ಕಾರ್ಯಕ್ರಮ. ಬೆಳಿಗ್ಗೆ ಹನುಮನ ಕಾರ್ಯಕ್ರಮ, ಸಂಜೆ ದೇವಿಯ ಕಾರ್ಯಕ್ರಮ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ. ಯಾಕೆಂದರೆ ಅಲ್ಲೇ ಇರೋದ್ರಿಂದ ಈ ಕಾರ್ಯಕ್ರಮ ಸಹಿತ ಅಷ್ಟೇ ವೈಭವಪೂರಿತವಾಗಿ ತುಂಬ ಚೆನ್ನಾಗಿ ನಡೆಯಲಿ, ತುಂಬ ಚೆನ್ನಾಗಿ ನಡೆಯುವಂಥದ್ದಾಗಲಿ. ಎಷ್ಟೇ ಆಗಲಿ ಧರ್ಮ ಜಾಗೃತಿ ಆಗುವಂತಹದ್ದು ಅತಿ ಹೆಚ್ಚು ಅಂದರೆ ನಮ್ಮ ಮಂಗಳೂರಿನ ಭಾಗ. ಒಳ್ಳೆಯದಾಗಲಿ. ಕೊಡಿ, ಅವ್ರ ಗುರುಗಳು ಕೊಡಿ. ಇಲ್ಲಿಂದನೇ ನಿಧಾನ ಕೊಡಿ. ತಾವೆಲ್ಲ ಕೂತ್ಕೊಳ್ಳಿ. ಹಾಗೆ ಪೂಜೆ ಕೂತ್ಕೊಳ್ಳಿ. ಆಗುತ್ತಾ ತಲೆ ಕೂಡಲಿಕ್ಕೆ?
ತಗೊಳ್ಳಿ, ಎರಡು ಮಾತಾಡಿ. ನಿಮ್ಮ ದೇವಸ್ಥಾನದ ಬಗ್ಗೆ ಎರಡು ಮಾತಾಡಿ. ಆನ್ ಆಗಿದೆ, ಮಾತಾಡಿ. ಆ ಕಡೆ ತಿರ್ಕೊಂಡು ಮಾತಾಡಿ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇಶನ ಸೋಮೇಶ್ವರ ಪುರಸಭೆ ಕುಂಪಲ ಗ್ರಾಮದಲ್ಲಿರುವಂಥ ವಿಶೇಷವಾದ ಶಕ್ತಿ ಪ್ರಧಾನವಾದಂಥ ಕ್ಷೇತ್ರ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರ. ಇದರ ಬ್ರಹ್ಮಕಲಶೋತ್ಸವವು ದಿನಾಂಕ 21ರಿಂದ 27ರವರೆಗೆ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಆ ಒಂದು ಶುಭ ಸಂದರ್ಭದಲ್ಲಿ 26ನೇ ತಾರೀಕಿಗೆ ನಮ್ಮ ಗುರುಜಿಯವರು ಆಗಮಿಸಲಿಕ್ಕಿದ್ದಾರೆ. ಹಾಗಾಗಿ ಅವರನ್ನು ಆಮಂತ್ರಿಸಲಿಕ್ಕೆ ಈ ದಿನ ನಾವೆಲ್ಲರೂ ಬಂದಿದ್ದೇವೆ. ತುಂಬ ಸಂತೋಷ. ಅಷ್ಟು ದೂರದಿಂದ ಈ ಪುಷ್ಪವನ್ನು ಇಷ್ಟೊಂದು ಆನಂದವಾಗಿ ಬೆಳಗ್ಗೆಯಿಂದ ರಾಮ 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 ಅಂತಿದ್ದೆ. ಆ ರಾಮದೇವರ ಅನುಗ್ರಹ ತಲೆ ತುಂಬ ರಾಮರನ್ನು ಕೂತ್ಕೊಂಡಿದೆ, ರಾಮನಾಮವೇ ಇದೆ ಅಂತ ನಾನು ಹೇಳುವಾಗ ಈ ತಲೆ ಭಾಗಕ್ಕೆ ಇಷ್ಟೊಂದು ಪುಷ್ಪವೃಷ್ಟಿ ಹಾಕಿ ಇಷ್ಟೆಲ್ಲ ವೈಭವಯುತವಾಗಿ ನೀವು ಆಹ್ವಾನ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾವು ಮಾಡುವ ಕೆಲಸ ಮತ್ತಷ್ಟು ರಾಮರ ಅನುಗ್ರಹದಿಂದ ಚೆನ್ನಾಗಿರಲಿ. ಪುನೀತ್, ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ರಾಮ ಕೋದಂಡ ರಾಮ. ನಮ್ಮೊಂದಿಗೆ ನೀವು ಸಹಿತ ರಾಮರ ಪೂಜಾನುಷ್ಠಾನದಲ್ಲಿ ಪಾಲ್ಗೊಂಡಿದ್ದು ನಮಗೆ ಬಹಳ ಸಂತೋಷ. ರಾಮ. ಓಂ ಶ್ರೀರಾಮಚಂದ್ರಾಯ ನಮಃ, ರಘುಪುಂಗವಾಯ ನಮಃ, ಜಾನಕಿ ವಲ್ಲಭಾಯ ನಮಃ, ಗೀತಾಮಿತ್ರಾಯ ನಮಃ, ಜಿತೇಂದ್ರಿಯಾಯ ನಮಃ, ರಾಮಾಯ ನಮಃ.